ॐ सहना भवतु सहनो भुनक्तु सह वीर्यं करवावहै तेजस्विनामधीतमस्तु मा विद्विषावहै। ॐ शान्ति शान्ति शान्तिः। जय गुरुदेव, जय ಶ್ರೀರಾಮ್. ನಾವು ಪರಮಾತ್ಮನ ಅನುಗ್ರಹದಿಂದ ಗೌಡಪಾದ ಹೃದಯವನ್ನು ನೋಡ್ತಾ ಇದ್ದೀವಿ. ಇದನ್ನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳೇ ಬರೆದಿದ್ದಾರೆ. ಇವತ್ತು ನಾವು ಮಾಡಬೇಕಾಗಿರೋದು 10ನೇ ಎಪಿಸೋಡು, 215ನೇ ಪೇಜು. ಹೆಡ್ಡಿಂಗ್ ಏನಪ್ಪ ಅಂತಂದರೆ, ಸೃಷ್ಟಿ ಶ್ರುತಿಗಳಿಗೆ ಐಕ್ಯದಲ್ಲಿಯೇ ತಾತ್ಪರ್ಯ ಅಂತ. ನಾವು ಇವತ್ತಿಂದು ಮಾಡೋಕ್ಕೆ ಮೊದಲು 15ನೇ ಮಂತ್ರ ಮಾಡಬೇಕಾಗಿದೆ. ಹಿಂದೆ ನಾವು ಏನು ಹೇಳಿದ್ವು ಅದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಂಡು ಮುಂದಕ್ಕೆ ಹೋಗೋಣ. ಹಿಂದೆ ನಾವು ಮಾಡಿದ್ದು ಜೀವ ಮತ್ತು ಪರಮಾತ್ಮರು ಒಬ್ಬರೇ ಅನ್ನೋದನ್ನು ತೋರಿಸಿದ್ದಾಯಿತು. ಇವತ್ತು ನಾವು ಮಾಡಬೇಕಾಗಿರೋದು 15ನೇ ಮಂತ್ರದಲ್ಲಿ ನಿನ್ನೆ ಸ್ವಲ್ಪ ಮಾಡಿದ್ವಿ. ಈ ಸೃಷ್ಟಿ ವಿಚಾರ ಹೇಳ್ತಾ ಇದೆ ನೋಡಿ. ಆತ್ಮನಿಂದ ಆತ್ಮನು ಒಬ್ಬನೇ ಇದ್ದ, ಅವನು ಅನೇಕವಾದ ಅಂತ ಹೀಗೆ ಬೇಕಾದಷ್ಟು ಬರುತ್ತೆ. ಆತ್ಮನು ಒಬ್ಬನೇ ಇದ್ದು ಯೋಚನೆ ಮಾಡ್ದ ಅನೇಕವಾಗಬೇಕು ಅಂತ. ಅವನು ಆಕಾಶವನ್ನು ಸೃಷ್ಟಿ ಮಾಡ್ದ, ಆಕಾಶ ವಾಯುವನ್ನ, ವಾಯು ಅಗ್ನಿಯನ್ನ, ಅಗ್ನಿ ಜಲವನ್ನ, ಜಲ ಪೃಥ್ವಿಯನ್ನ, ಪೃಥ್ವಿ ಮೇಲೆ ಔಷಧಗಳು ಗಿಡಗಳು ಎಲ್ಲ ಬೆಳೆದು ಅನ್ನ ತಯಾರಾಯಿತು. ಅನ್ನದಿಂದ ಪ್ರಾಣಿಗಳು, ಮನುಷ್ಯರು, 84 ಕೋಟಿ ಜೀವರಾಶಿಗಳು, ಇವೆಲ್ಲ ಗೊತ್ತಿದೆ ನಮಗೆ. ಮೊದಲು ಗಿಡ ಮರಗಳು ಬಂತು, ಆಮೇಲೆ ಅಮೀಬ ಬಂತು, ಸಿಂಗಲ್ ಸೆಲ್ ಅನಿಮಲ್ ಅಂತ, 4 ಕಾಲಿಗಳ ಪ್ರಾಣಿಗಳು ಬಂತು, ಆಮೇಲೆ 2 ಕಾಲು ಮನುಷ್ಯರು ಬಂದರು. ಹೀಗೆಲ್ಲ ಇದೆ, ಇದು ನಮಗೆ ಗೊತ್ತಿದೆ. ಇನ್ನು ಕೆಲವು ಕಡೆ ಪರಮಾತ್ಮನು ಯೋಚನೆ ಮಾಡಿ ಅಗ್ನಿಯನ್ನು ಸೃಷ್ಟಿ ಮಾಡ್ದ. ಅಗ್ನಿ ಜಲವನ್ನ, ಜಲ ಪೃಥ್ವಿಯನ್ನ, ಪೃಥ್ವಿಯಿಂದ ಗಿಡ ಔಷಧಗಳು ಅಂತ ಹಿಂಗೆಲ್ಲ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಸೃಷ್ಟಿ ವಿಚಾರ ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಸೃಷ್ಟಿಗಳ ವಿಚಾರ ಹೇಳಿರೋದು ಸತ್ಯವಾಗಲೂ ಆತ್ಮನಿಂದ ಪ್ರಪಂಚ ಸೃಷ್ಟಿಯಾಗಿದೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಮತ್ತೆ ಇನ್ಯಾತಕ್ಕೋಸ್ಕರ ಹೇಳ್ತಾ ಇದೆ? ನಮಗೆ ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದು ಉಪಾಯ. ಅದಕ್ಕೆ ನೀವು ಯಾವುದೇ ಶ್ರುತಿಗಳಲ್ಲಿ ನೋಡ್ರಿ, ಬೇಕಾದಷ್ಟು ಉಪನಿಷತ್ತುಗಳು ಶ್ರುತಿಗಳಲ್ಲಿ ಕೂಡ ಹೇಳಿದೆ. ಆ ಸೃಷ್ಟಿ ಕ್ರಮವನ್ನು ಹೇಳಿರೋದ್ರಿಂದ ಫಲ ಇಲ್ಲ. ಅದನ್ನು ತಿಳ್ಕೊಳ್ಳೋದ್ರಿಂದ ಏನು ಲಾಭ? ಎಲ್ಲೂ ಏನು ಪದವನ್ನು ಹೇಳಿಲ್ಲ. ಹಾಗಾದರೆ ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ನಮ್ಮನ್ನ ಆತ್ಮತತ್ವದಲ್ಲಿ ನಿಲ್ಲಿಸೋದಿಕ್ಕೆ. ಹಾಗಂದ್ರೆ ಆತ್ಮನು ಕಾರಣ, ಈ ಪ್ರಪಂಚ ಕಾರ್ಯ. ನಮಗೆ ಕಾರ್ಯ ಗೊತ್ತಾಗ್ತಾ ಇದೆ, ಈ ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಗೊತ್ತಾಗ್ತಾ ಇದೆ. ಇದು ಕಾರ್ಯ, ರಿಸಲ್ಟ್, ಫಲ, ಸೃಷ್ಟಿಯಾಗಿರೋದು ಸ್ಥೂಲವಾಗಿದೆ. ಆದರೆ ಇದನ್ನ ಸೃಷ್ಟಿ ಮಾಡಿದಂಥ ಭಗವಂತ ಸೂಕ್ಷ್ಮವಾಗಿದ್ದಾನೆ, ಕಾರಣವಾಗಿದ್ದಾನೆ, ಬೀಜ ರೂಪದಲ್ಲಿದ್ದಾನೆ. ಅವನ್ನ ಗುರ್ತಿಡಿಯೋದಕ್ಕೋಸ್ಕರ ಈ ಸೃಷ್ಟಿ ಕ್ರಮವನ್ನ ಹೇಳಿ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇಲ್ಲ, ಅಷ್ಟೇ ತಾತ್ಪರ್ಯ. ಈ ಕೆಲವು ಮಂತ್ರಗಳಿದೆ, ಇವಾಗ ಅಷ್ಟೆಲ್ಲ ಮಾಡ್ತೀವಿ. ಇಷ್ಟಕ್ಕೂ ತಾತ್ಪರ್ಯ ಇಷ್ಟೇ ಇರೋದು. ಇದು ಮನಸ್ಸಿನಲ್ಲಿ ಇಟ್ಕೊಳ್ರಿ. ಅಲ್ಲಿಗೆ ಸೃಷ್ಟಿಗಳ ವಿಚಾರ ಒಂದೊಂದು ಉಪನಿಷತ್ನಲ್ಲಿ ಒಂದೊಂದು ಥರ ಸೃಷ್ಟಿ ಶುರು ಮಾಡಿದ್ದಾರೆ. ಅದಕ್ಕೆಲ್ಲೂ ಪದವನ್ನ ಹೇಳಿಲ್ಲ. ಮತ್ತೆ ಯಾತಕ್ಕೆ ಹೇಳ್ತಾರೆ? ನಮಗೆ ಕಾರ್ಯವಂತಿಂದ ಕಾರಣವನ್ನ ಗುರುತಿಸೋದಕ್ಕೋಸ್ಕರ. ಹೇಗೆ ನನಗೆ ಚಿನ್ನ ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ, ನನಗೆ ಗೊತ್ತಿರೋದು ಆಭರಣಗಳು, ಮಡಿಕೆ ಕುಡಿಕೆ ಶ್ರಾವ. ಇದು ಕಾರ್ಯ, ಇದು ಫಲ, ಇದು ರಿಸಲ್ಟ್,
ಇದು ಸ್ಥೂಲ, ಇದು ಮಣ್ಣಿಂದ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಚಿನ್ನದಿಂದ ಆಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನೋಡಪ್ಪ ಇಷ್ಟೆಲ್ಲ ಸೃಷ್ಟಿ ಆಯಿತು, ಯಾವುದೋ ಸರಗಳು, ಗಾಜುಗಳು, ಬಳೆ, ವಂಗಿ, ಉಂಕರ ಅಂತ ತಲೆಗೆ ಹಾಕೊಳ್ಳೋದು, ಕತ್ಗೆ ಹಾಕೊಳ್ಳೋದು, ಸೊಂಟಕ್ಕೆ ಹಾಕೊಳ್ಳೋದು, ಕಾಲ್ಗೆ ಹಾಕೊಳ್ಳೋದು, ಮೂಗ್ ಹಾಕೊಳ್ಳೋದು, ಕಿವಿ, ಹಿಂಗೆಲ್ಲ ಹೇಳ್ತಾ ಬರ್ತಾರೆ. ಇದು ಹೇಳ್ತಾ ಇರೋದು ಇವು ನಿಜವಾಗ್ಲೂ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕಲ್ಲ, ಇದಕ್ಕೆಲ್ಲ ಹಿಂತಡಿಕೆ, ಆಧಾರ, ಕಾರಣ, ಬೀಜ ನಿಜವಾಗ್ಲೂ ಇರೋದು ಚಿನ್ನ ಅಂತ ಹೇಗೆ ಹೇಳ್ತೀವೋ ಹಾಗೆ ಈ ಸೃಷ್ಟಿ ವಿಚಾರವನ್ನ ಹೇಳ್ತಾ ಇರೋದು ನಿಜವಾಗ್ಲೂ ಈ ಸೃಷ್ಟಿ ಆಗಿದೆ ಅಂತ ಅಲ್ಲ. ಮತ್ತೆ ಅದಕ್ಕೆ ಕಾರಣವನ್ನ ತೋರಿಸೋದಕ್ಕೋಸ್ಕರ. ಇಲ್ಲಿ ಕಾರಣ ಯಾವುದು ನಮ್ಗೆ? ಅಲ್ಲಿ ಚಿನ್ನ, ಮಣ್ಣಿನ ತರ ಕಾರಣ ನಮ್ಗೆ ಆತ್ಮ, ನನ್ನ ನಿಜವಾದ ಸ್ವರೂಪ ಆತ್ಮವೇ ಅಂತ. ಈಗ ಕನಸಿನಲ್ಲಿ ಎಲ್ಲವೂ ಸೃಷ್ಟಿ ಆದಂಗೆ ಇರುತ್ತೆ. ಎಚ್ಚರದಲ್ಲಿ ಏನೇನಿದೆಯೋ ಅರ್ಧ ಡಜನ್ ಕನಸಿನಲ್ಲೂ ಇರುತ್ತೆ. ನಮ್ಗೆ ಅದು ಇದ್ದಾಗ ಅದು ಸತ್ಯವಾಗಿರುತ್ತೆ. ಇವಾಗ ಎಷ್ಟು ಸತ್ಯವಾಗಿದೆಯೋ ಆವಾಗಲೂ 100% ಸತ್ಯ. ಎಲ್ಲಿವರೆಗೂ? ಕನಸಿನಿಂದ ಎಚ್ಚರಕ್ಕೆ ಬರೋವರೆಗೂ. ಆಮೇಲೆ ಏನ್ ಹೇಳ್ತೀವಿ? ಬಿಡಪ್ಪ ಎಲ್ಲ ಸುಳ್ಳು. ಆದ್ರೆ ನಿಮ್ಗೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿದ್ಯಾದ್ರಿಂದ? ಆತ್ಮನಿಂದ. ಆ ಆತ್ಮ ಸತ್ಯ ಹೊರತು ಈ ಪ್ರಪಂಚ ಇಷ್ಟೆಲ್ಲ ಸೃಷ್ಟಿ ಆಯ್ತು ಅನ್ನೋದು ಯಾರಾದ್ರೂ ಹೇಳ್ತಾರೇನೋ? ಹೇಳೋದಿಲ್ಲ. ಇಷ್ಟು ಮಾತ್ರ ನೀವು ಜ್ಞಾಪಕ ಇಟ್ಕೊಳ್ರಿ. ಈ ಬೇಸ್ಮೆಂಟ್ ಮೇಲೆ ಇವತ್ತು ಹೇಳೋದೆಲ್ಲ ಹೋಗ್ತಾ ಇರುತ್ತೆ. ನಮ್ಗೆ ಈ ಬೇಸ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಮಿಕ್ಕಿರೋದವ್ರು ಏನೇ ಪ್ರಶ್ನೆ ಕೇಳಲಿ, ಏನೇ ಉತ್ತರ ಕೊಡಿ, ಎಲ್ಲ ಕೂಡ ಇದಕ್ಕೋಸ್ಕರ ಅಂತ ತಿಳ್ಕೊಂಡ್ರೆ ಸಾಕಾಗಿದೆ ನಮ್ಗೆ. ಈಗ ಆ ಮಂತ್ರದಲ್ಲಿ ಏನು ಹೇಳಿದ್ರು? ಮಣ್ಣು, ಕಬ್ಬಣ, ಕಿಡಿ 3 ಎಕ್ಸಾಂಪಲ್ ಕೊಡ್ತಾರೆ ದೃಷ್ಟಾಂತದಲ್ಲಿ. ಹೇಗೆ ಮಣ್ಣಿನಿಂದ ಆಗಿರೋ ಎಲ್ಲವೂ ಕೂಡ, ಮಡಿಕೆ, ಕುಡಿಕೆ, ಶ್ರಾವ, ತಟ್ಟೆ, ಲೋಟ, ಚೊಂಬು ಎಲ್ಲವೂ ಮಣ್ಣಿಂದ ಆಗಿದೆ. ಕಬ್ಬಣ ತಗೊಂಡ್ರೆ ನಿಮ್ಮ ಕಬ್ಬಣದಿಂದ ಮಾಡಿರೋದು ಏನೇನಾಗಿದೆಯೋ ಕಬ್ಬಣದಿಂದನೇ ಆಗಿರೋದು. ಕಿಡಿ, ಬೆಂಕಿ ಅನ್ನೋದು ಒಂದಿರುತ್ತೆ, ಅದರಿಂದ ಎಗರೋ ಕಿಡಿಗಳು ಸೃಷ್ಟಿ ಆಯಿತು. ಮಡಿಕೆ, ಕುಡಿಕೆ, ಶ್ರಾವ ಹುಟ್ಟಿತು, ಕಬ್ಬಿಣದಿಂದ ಅದೆಲ್ಲ ವಸ್ತುಗಳು ಹುಟ್ಟಿತು ಅಂತ ದೃಷ್ಟಾಂತವನ್ನ ಹೇಳಿತ್ತು. ಬೇರೆ ಬೇರೆ ಪ್ರಕಾರ ಸೃಷ್ಟಿಯನ್ನ ಹೇಳಿದೆ ಅಲ್ವಾ? ಯಾತಕ್ಕೋಸ್ಕರ? ಅದು ತತ್ವಜ್ಞಾನಕ್ಕೆ ನಮ್ಮನ್ನು ಹತ್ಸೋದಿಕ್ಕೆ, ಇದಕ್ಕೆ ಕಾರಣವನ್ನ ಟ್ರೇಸ್ ಮಾಡೋದಿಕ್ಕೆ ಹೇಳಿದೆ ಅಷ್ಟೇ ಹೊರತು ಇದು ನಿಜವಾಗ್ಲೂ ಹಿಂಗೆ ಸೃಷ್ಟಿಯಾಗಿದೆ ಅಂತ ಏನು ತಿಳ್ಸಕ್ಕಲ್ಲ. ಸರಿ, ಇವಾಗ ಮಡಿಕೆ, ಕುಡಿಕೆ, ಶ್ರಾವ, ತಟ್ಟೆ, ಒಡವೆಗಳು ಕಬ್ಬಿಣದಿಂದ ಆಗಿರೋ ಆಯುಧಗಳು ಏನದು? ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತೇವ ಸತ್ಯಂ. ಇದು ಬರೀ ಬಾಯಿ ಮಾತು. ಒಡವೆ, ಗಿಡವೆ, ಮಡಿಕೆ, ಕುಡಿಕೆ, ಶ್ರಾವ, ತಟ್ಟೆ ಅವು ನಾಮ ಆಯಿತು. ವಾಚಾರಂಭಣಂ ವಿಕಾರೋ ಬದಲಾವಣೆ ಆಗುತ್ತದು, ಇದ್ದಂಗಿರಲ್ಲ, ಹೊಡೆದೋದ್ರೆ ಹೋಯ್ತು. ಮೊದಲು ಇರ್ಲಿಲ್ಲ, ಆಮೇಲೆ ಹುಟ್ಟಿತು, ಬದಲಾವಣೆ ಆಯ್ತು, ಸೌದೋಯ್ತು, ಆಮೇಲೆ ಹೊಡೆದೋಗ್ಬಿಟ್ರೆ ಇಲ್ಲ. ವಿಕಾರೋ ನಾಮಧೇಯ, ಬರೀ ಹೆಸರು, ನಾಮ. ಮತ್ತೆ ಇದ್ರ ಹಿಂದಡಿಕೆ ಕಾರಣ ಇದೆಯಲ್ಲ, ಮೃತ್ತಿಕೆ ದೇವ ಸತ್ಯಂ ಅಂತ ನಮಗ್ ತೋರ್ಸಕ್ ಬಂದಿದೆಯಲ್ಲ, ಹಾಗಿಟ್ಕೋಬೇಕು. ಅಲ್ಲಿಗೆ ಈ ಪ್ರಪಂಚ, ದೃಶ್ಯ ಪ್ರಪಂಚ ಅಂತ ಏನ್ ಹೇಳ್ತೀವೋ ಇದು ವಾಚಾರಂಭಣಂ ವಿಕಾರೋ ನಾಮಧೇಯಂ. ಮತ್ತಿದ್ರ ಹಿಂದಡಿಕೆ ಇರೋದು ಆತ್ಮನೇ ಸತ್ಯನೋ ಅಂತ ನಾವು ತಿಳ್ಕೊಬೇಕಾಗಿದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಬೇಸ್ಮೆಂಟ್ ಮೇಲೆ ಹೋಗ್ತೀವಿ. ಅವನು ಈ ಒಂದು 3 ಎಕ್ಸಾಂಪಲ್ಸ್ ಕೊಡ್ತಾರಲ್ವಾ, ಅವನೇ ಕೊಡ್ತಾ ಇದ್ದಾನೆ ಎಕ್ಸಾಂಪಲ್ಸ್. ಯಾರೋ ಪೂರ್ವ ಪಕ್ಷಿ ಅವನೊಂದು ಆಕ್ಷೇಪ ಹೇಳ್ತಾ ಇದ್ದಾನೆ. ಸ್ವಾಮಿ, ನಿಮ್ಮ ಉತ್ಪತ್ತಿಗಳೆಲ್ಲ ಹೇಳುವಾಗ ಏನಂತ ಹೇಳಿದ್ರಿ? ಆತ್ಮನು ಒಬ್ಬನೇ ಇದ್ದನು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆತ್ಮನು ಒಬ್ಬನೇ ಇದ್ದನು, ಅವನು ಸೃಷ್ಟಿಯಾದ ಮೇಲೆ ಅನೇಕವಾದನು. ಜೀವರುಗಳೆಲ್ಲ ಆದ್ರು ಒಟ್ಟು ಅರ್ಧ ಡಜನ್. ಗೊತ್ತಾಗೋಯ್ತಲ್ವ ನಮಗೆ? ಇದೆಲ್ಲವೂ ನಿಜವಾಗಿ ಹುಟ್ಟಿದೆ ಅನ್ನೋದಕ್ಕೋಸ್ಕರ ಹೇಳೋದಕ್ಕೆ ಬಂದಿದೆ. ಅಲ್ಲಿಗೆ ನೀವು ಆತ್ಮ ಸತ್ಯ ಅಂತನ್ನಿ, ನಾವು ಬೇಡ ಅಂತ ಅನ್ನಲ್ಲ. ಅದರಿಂದಲೇ ಇವೆಲ್ಲ ಹುಟ್ಟಿದೆ ಅಂತ ಹೇಳಿ ಬೇಡ ಅಂತ ಅನ್ನಲ್ಲ. ಬಟ್
ಅಲ್ಲಿ ಸೃಷ್ಟಿ ವಿಚಾರ ಹೇಳಿರೋದು ಇವು ಸತ್ಯವೇ. ಈ ಪ್ರಪಂಚ ಅರ್ಧ ಡಜನ್ ಇದೆಯಲ್ಲ, ಇದು ಸತ್ಯ ಅಂತ ಹೇಳಕ್ ಬಂದಿದೆ. ಅಲ್ಲಿಗೆ ಸೃಷ್ಟಿ ವಿಚಾರ ಸತ್ಯವಾಗಿದೆ ಅಂತ ಅವನು ಇಟ್ಕೋಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ಸಿದ್ಧಾಂತಿ ಉತ್ತರ ಕೊಡ್ತಾರೆ, ಶಂಕರಾಚಾರ್ಯ. ಅಲ್ಲಪ್ಪ, ಹಿಂದೆ ನಿನಗೆ ಮಹಾ ಘಟಾಕಾಶ 2 ಎಕ್ಸಾಂಪಲ್ ಕೊಟ್ವಿ. ಏನದು? ಈಗ ಪ್ರಪಂಚ ಹೆಂಗ್ ಸೃಷ್ಟಿ ಆಯಿತು ಅನ್ನೋದಕ್ಕೆ ನಿನಗೆ ದೃಷ್ಟಾಂತ ಕೊಟ್ಟಿದ್ರು. ಮೇಲ್ಗಡೆ ಮಹಾಕಾಶ ಇದೆ, ಒಂದು ಕುಂಡ ತಗೊಂಡ್ಬರ್ತೀಯ, ಅದರಲ್ಲಿ ನೀರು ಹಾಕ್ತೀಯ, ಅದರ ಮೇಲ್ಗಡೆ ಇರೋ ಆಕಾಶ ಕಾಣುತ್ತೆ. ಅವಾಗ ನಾವೇನು ಹೇಳ್ತೀವಿ? ಇದು ಘಟಾಕಾಶ, ಮಡಿಕೆ ಆಕಾಶ, ಲೋಟ ಆಕಾಶ, ಕುಂಡ ಆಕಾಶ, ಹಿಂಗೇನೇನೋ ಹೇಳ್ತೀವಿ. ಈಗ ನೀವು ಮಡಿಕೆ ಹುಟ್ಟಿದ ತಕ್ಷಣ, ಅಂದರೆ ಮಡಿಕೆನ ತಗೊಂಬಂದು ಇಲ್ಲಿ ಇಟ್ಕೊಂಡಿದ್ದ ತಕ್ಷಣ ಅದರಲ್ಲಿ ಆಕಾಶ ಹುಟ್ಟುತ್ತೇನಪ್ಪ? ಹೋಗ್ಲಿ, ಇಲ್ಲಿ 100 ಕುಂಡಗಳಿರ್ತೀಯ, 100 ಆಕಾಶಗಳು ಇರುತ್ತೇನಪ್ಪ ಅಲ್ವಾ ಅಂತ ನಾನು ಹಿಂದೆ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಈ ಸೃಷ್ಟಿ ಕೂಡ ಹಾಗೇನಪ್ಪ, ನಿಜವಾಗ್ಲೂ ಹುಟ್ಟಿಲ್ಲ, ಪರಮಾತ್ಮ ಒಬ್ಬನೇ ಸತ್ಯ ಅಂತ ಹೇಳಕ್ ಬಂದಿರೋದು ಅಂತ ಹೇಳಿದ್ರೆ ಅವನೇನು ಹೇಳ್ತಾನೆ ಗೊತ್ತಾ? ಅದಕ್ಕೆ ಮತ್ತೆ ತಿರ್ಗಿ ನೀನು ಯಾಕೆ ಈ ಪ್ರಶ್ನೆ ತೆಗಿತಾ ಇದ್ದೀಯಾ ಅಂತ ಶಂಕರಾಚಾರ್ಯ ಅವ್ರನ್ನ ಕೇಳ್ತಾ ಇದ್ದಾರೆ. ಆದ್ದರಿಂದ ಹೇಗೆ ಈ ಮಹಾಕಾಶ ಘಟಾಕಾಶಗಳಲ್ಲಿ 100 200 ಹುಟ್ಟದಂತೆ ಕಾಣುತ್ತೋ, ಹಾಗೆ ಆತ್ಮನಿಂದ ಈ ಪ್ರಪಂಚ ಬಂದಂತೆ ಕಾಣ್ತಾ ಇದೆ ಅಷ್ಟೇ ಹೊರತು ನಿಜವಾಗ್ಲೂ ಆಗಿಲ್ಲ ಅಂತ ಹೇಳಿದ್ದೀವಿ ನಾವು. ಮತ್ತ್ಯಾಕಪ್ಪ ನೀನು ಇತ್ರ ಆಕ್ಷೇಪ ತೆಗಿತಾ ಇದ್ದೀಯಾ ಅಂತ ಅವನು ಕೇಳಿದಾಗ ಅವನು ಪೂರ್ವ ಪಕ್ಷಿ ಹೇಳ್ತಾನೆ, ನೀವು ಹೇಳೋದು ಸರಿ ಇಲ್ಲ ಸ್ವಾಮಿ. ಯಾಕೆ? ನಿಮ್ಮ ಪ್ರಕಾರನೇ, ನೀವು ಹೇಳಿರುವ ಪ್ರಕಾರ ಪರಿಹಾರ ಶ್ರುತಿಗೆ ಮಿಥ್ಯಾ ಸೃಷ್ಟಿಯನ್ನು ಹೇಳುವುದರಲ್ಲಿ ತಾತ್ಪರ್ಯವು ಅಂತ ಹೇಳಿದ್ರಲ್ಲ, ಪರಮಾರ್ಥ ದೃಷ್ಟಿಯು ಸೃಷ್ಟಿ ಅನ್ನೋದು ಹೇಳುತ್ತಿಲ್ಲ ಅಂತ ಹೇಳಿದ್ರಲ್ವಾ ನೀವು, ಅದು ಹೊಂದೋದಿಲ್ಲ. ನೀವೇನು ಹೇಳ್ತೀರಾ? ನಿಜವಾಗ್ಲೂ ಸೃಷ್ಟಿ ಆಗಿಲ್ಲ ಅಂತ ಹೇಳ್ತೀರಲ್ಲ, ಹೊಂದೋದಿಲ್ಲ. ಯಾಕೆ? ಅವನು ಹೇಳ್ತಾನ, ಎಕ್ಸಾಂಪಲ್ಗಳೆಲ್ಲ ಅವನು ಕೊಡೋದು ಏನಂತ? ಸ್ವಾಮಿ, ಶ್ರುತಿಯಲ್ಲೇ ಹೇಳಿದೆ, ಅವನಿಗೆ ವೇದಗಳು ಗೊತ್ತು, ಅವನಿಗೆ ವೇದಗಳು ನಮ್ಗಷ್ಟು ಗೊತ್ತು, ಅವನಿಗೂ ಅಷ್ಟೇ ಗೊತ್ತು, ಬಟ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆದ್ದರಿಂದ ಅವನು ಹೇಳೋದು, ನೋಡಿ ಸ್ವಾಮಿ, ನಿಮ್ಮ ಶ್ರುತಿನಲ್ಲಿ ನಮ್ಮ ಶ್ರುತಿ ಅಂತ ನಮ್ದು ಅವ್ರದ್ದು ಒಂದೇ. ಆದ್ದರಿಂದ ಮಣ್ಣಿನಿಂದ ಮಡಿಕೆ ಕುಡಿಕೆ ಇವೆಲ್ಲ ಆಯ್ತೋ ಇಲ್ವೋ, ಅದೇ ತರ ಬೇರೆ ಇದರಲ್ಲಿ ಇನ್ನೊಂದು ಶ್ರುತಿಯಲ್ಲಿ ಬೆಂಕಿಯಿಂದ ಕಿಡಿಗಳೆಲ್ಲ ಬಂತೋ ಇಲ್ವೋ, ಮತ್ತೆ ಆ ಲೋಹದಿಂದ ಕಬ್ಬಿಣದಿಂದ ಎಲ್ಲ ವಸ್ತುಗಳು ಆಯ್ತೋ ಇಲ್ವೋ, ಆ ಜೇಡರ ಹುಳು ನೂಲನ್ನ ತೆಗಿತೋ ಇಲ್ವೋ ಅದರೊಳಗಡೆ ಇಟ್ಕೊಂಡು, ಮತ್ತೆ ಭೂಮಿಯಿಂದ ಮರಗಿಡಿಗಳು ಹುಟ್ಟುತ್ತೋ ಇಲ್ವೋ, ಹಾಗೆಯೇ ಈ ಅಕ್ಷರ ಅಥವಾ ಆತ್ಮನಿಂದ ಎಲ್ಲವೂ ಹುಟ್ಟಿದೆ ಅಂತ ದೃಷ್ಟಾಂತದಲ್ಲಿ ನಿಜವಾಗೂ ಪರಿಣಾಮವಾಗಿ ಮಣ್ಣು ಮಡಿಕೆ ಆದಂತೆ ಅಂತ ಹೇಳಿದೆ. ಕರೆಕ್ಟಾಗಿ ಈ ಎಕ್ಸಾಂಪಲ್ಗಳು ಹೊಂದುತ್ತೆ. ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಇರೋದಿದು. ಅದನ್ನು ಬಿಟ್ಟು ನೀವು ನಮಗೆ ಬಾಯಿ ಮುಚ್ಚೋದಕ್ಕೋಸ್ಕರ ಮಹಾಕಾಶ ಮಡಿಕೆ ಆಕಾಶ ಕೊಡ್ತೀರಾ ಸ್ವಾಮಿ. ಅಲ್ಲೇನು ಪರಿಣಾಮ ಆಗಿಲ್ಲ, ಒಪ್ಕೊಂತೀನಿ. ಈ ಎಕ್ಸಾಂಪಲ್ಗಳಿಗೆ ಏನು ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ವೇದಗಳಲ್ಲಿ ಎಕ್ಸಾಂಪಲ್ ಇದೆಯೋ ಇಲ್ವೋ? ಅಲ್ಲಿಗೆ ಮಣ್ಣು ಪರಿಣಾಮವಾಗಿ ಮಡಿಕೆ ಕುಡಿಕೆ ಆಯಿತು. ಇಲ್ಲಿ ನೋಡ್ರಿ, ನಾವು ಎಕ್ಸಾಂಪಲ್ ಏನಾದರೂ ಕೊಟ್ಟರೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ಳೋದಕ್ಕೆ ಕೊಡ್ತಾರೆ, ಪೂರ್ತಿ ಹೋಲ್ಸ್ಕೊಳ್ಳೋಕೆ ಹೋಗಬಾರ್ದು. ಇವನು ದಡ್ಡ ಪೂರ್ತಿ ಹೋಲ್ಸ್ಕೊತಾ ಇದ್ದಾನೆ. ಹೇಗೆ ಅಂತಂದರೆ, ಈಗ ಮಣ್ಣಿನಿಂದ ಮಡಿಕೆ ಕುಡಿಕೆ ಶ್ರಾವ ತಟ್ಟೆ ಆಗುತ್ತೆ. ಹೆಂಗಾಗುತ್ತೆ? ಆ ಮಣ್ಣು ಉಪಾದಾನ ಕಾರಣ, ಅದನ್ನು ಮಾಡೋದಕ್ಕೆ ಒಬ್ಬ ಕುಂಬಾರ ಬೇಕು, ಅವನು ನಿಮಿತ್ತ ಕಾರಣ, ಅವನು ಮಾಡೋದಕ್ಕೆ ನೀರು ಬೇಕು, ಚಕ್ರ ಬೇಕು, ಕೋಲ್ ಬೇಕು ಅದನ್ನು ತಿರುಗಿಸೋದಕ್ಕೆ, ಅದ್ರ ಮೇಲೆ ಹಾಕಿ ಮಡಿಕೆ ಮಾಡಿದ್ಮೇಲೆ ಅದನ್ನು ಸುಡೋದಕ್ಕೆ ಬೆಂಕಿ ಬೇಕು. ಇಷ್ಟೆಲ್ಲ ಮಾಡಿ ಅದಕ್ಕೆ ಕಾಲ, ದೇಶ, ಟೈಮು ಎಲ್ಲ ಇಡಿಸುತ್ತೆ. ಇಷ್ಟೆಲ್ಲ ಆದಮೇಲೆ ಮಡಿಕೆ ಆಗುತ್ತೆ. ಇಷ್ಟಾಗುತ್ತೆ ನೋಡ್ರಿ. ಅಲ್ಲಿ ಮಣ್ಣು ಪರಿಣಾಮವಾಗುತ್ತೆ ಮಡಿಕೆ ಆಗಬೇಕಾದ್ರೆ. ಈ ಎಕ್ಸಾಂಪಲ್ ತೊಗೊಂಬಂದು ಇವನು ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಥರ ಅಲ್ಲ, ಪರಮಾತ್ಮ ಸೃಷ್ಟಿ ಮಾಡೋದು ಹೀಗೆ ಮಾಡಲ್ಲಪ್ಪ. ಮತ್ತೆ ಹೇಗೆ ಮಾಡ್ತಾನೆ ನಿಮ್ಮ ಪರಮಾತ್ಮ ಅಂತಂದರೆ,
ಅವನು ಇದ್ದಂಗೆ ಇರ್ತಾನೆ. ನೆನ್ನೆ ಕೂಡ ಹೇಳಿದೆ ಇದು. ಅವನು ಇದ್ದಂಗೆ ಇರ್ತಾನೆ, ಎಲ್ಲವೂ ಸೃಷ್ಟಿಯಾಗಿರ್ತಾನೆ, ಅವನೇ ತೋರ್ಕೊಳ್ಳೋದು, ಬೇರೆದಿಲ್ಲ ಇಲ್ಲಿ. ಆದ್ದರಿಂದ ಅವನೇ ನಿಮಿತ್ತ ಕಾರಣ. ಮಣ್ಣು ಹೇಗೆ ನಿಮಿತ್ತ ಕಾರಣವೋ ಮಡಕೆಗೆ ಅವನೇ ನಿಮಿತ್ತ ಕಾರಣ. ಇನ್ನು ಮಾಡೋ ಅಂತ ಆಚಾರಿ ಅಥವಾ ಆ ಕುಂಬಾರ ಪರಮಾತ್ಮನೇ, ಉಪಾದಾನ ಕಾರಣವೂ ಅವನೇ. ಮತ್ತೆ ಸಹಕಾರಿ ಸಲಕರಣೆಗಳನ್ನ ಉಪಯೋಗಿಸ್ತಾನಲ್ಲ ಅವನು, ಈ ಕೋಲು, ಚಕ್ರ, ಬೆಂಕಿ, ನೀರು, ಅವು ಅವನೇ, ಎಲ್ಲವೂ ಅವನೇ ಆಗಿರ್ತಾನೆ. ಇಲ್ಲಿ ಪರಿಣಾಮ ಆಗೋದಿಲ್ಲ, ಅವನೇ ಹಂಗೆ ತೋರ್ಕೊಂತಾನ ಅಷ್ಟೇ, ನಿಜವಾಗಿ ಇಲ್ಲ. ಯಾಕೆ? ಕನಸಿನಲ್ಲಿ ತೋರಿಸಿ ನೋಡೋಣ, ನಿದ್ದೆನಲ್ಲಿ ತೋರಿಸಿ ಇಲ್ಲ. ಅದಕ್ಕೋಸ್ಕರ ಅವನು ಹೇಳೋದು, ನೀವು ಹೇಳೋ ಎಕ್ಸಾಂಪಲ್ ತಗೋಬೇಡಿ, ನಾವು ಹೇಳೋ ಎಕ್ಸಾಂಪಲ್ ತಗೊಳ್ರಿ ಅಂತಾನೆ. ಅವನ ಎಕ್ಸಾಂಪಲ್ ಪೂರ್ತಿ ತಗೊಂಡ್ಬಿಡ್ತಾ ಇದ್ದಾನೆ ಅವನು. ಅಲ್ಲಿ ಈ ಪರಿಣಾಮವಾಗೋ ಎಕ್ಸಾಂಪಲ್ ತಗೊಂಡ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾನೆ, ಅದು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟೇ. ಅವನೇ ಹೇಳ್ತಾನೆ ಎಲ್ಲವನು. ಅಲ್ಲ ಸ್ವಾಮಿ, ನೀವು ಈ ಪರಿಣಾಮವಾಗುವಂಥದ್ದನ್ನು ತಗೊಂಡ್ಬಿಟ್ಟು ಸ್ವಪ್ನದಲ್ಲಿ ನೋಡ್ರಿ, ಅಷ್ಟೆಲ್ಲ ಕಾಣುತ್ತೆ, ಎದ್ಮೇಲೆ ಅದಿಲ್ಲ ಅಂತ ಇರಲ್ಲ, ಹಂಗಾಗಿಲ್ಲ. ಮತ್ತೇನಾಗಿದೆ? ಬ್ರಹ್ಮದಿಂದ ನಿಜವಾಗಿಯೂ ಈ ಜಗತ್ತು ಸ್ಪಷ್ಟವಾಗಿ ಹುಟ್ಟಿದೆ, ಪರಿಣಾಮವಾಗಿ ಹುಟ್ಟಿದೆ. ಹೇಗೆ ಮಡಕೆ ಕುಡಿಕೆ ಮಣ್ಣಿನಿಂದ ಹುಟ್ಟಿದೆಯೋ ಹಾಗೆ ಅಂತ ಅವನು ಹೇಳ್ತಾ ಇದ್ದಾನೆ. ದಡ್ಡ ಇವನು. ಎಕ್ಸಾಂಪಲ್ನಲ್ಲಿ ಎಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು, ಇವನು ಅದನ್ನು ಮೀರ್ತಾ ಇದ್ದಾನೆ ಅಷ್ಟೇ. ಆದ್ದರಿಂದ ಶ್ರುತಿಯು ಸರಿಯಾಗಿ ಹೇಳ್ತಾ ಇದೆ, ಈ ಎಲ್ಲ ಜೀವರುಗಳು ಆ ಆತ್ಮನಿಂದ ನಿಜವಾಗ್ಲೂ ಹುಟ್ಟಿದೆ, ಹಂಗೆ ತಗೋಬೇಕು ಅಂತ ಇವನು. ಅವನ ಒಂದು ಪ್ರಶ್ನೆ ಕೇಳಬೇಕು. ಆಯ್ತಪ್ಪ, ಹುಟ್ಟಿದೆ ಅಂತ ಇಟ್ಕೊಂಡೆ, ನಿನಗೇನಪ್ಪ ಫಲ ಬಂತು ಹೇಳು ನೋಡೋಣ. ಪ್ರಪಂಚ ಹುಟ್ಟಿದೆ, ನಿನಗೇನು ಫಲ ಬಂತು ಹೇಳು. ಏನು ಫಲನೂ ಇಲ್ಲ. ಎಲ್ಲಾದರೂ ಸೃಷ್ಟಿಯಲ್ಲಿ ಸೃಷ್ಟಿ ತಿಳ್ಕೊಳ್ಳೋದ್ರಿಂದ ನಿನಗಿಂತ ಫಲ ಬರುತ್ತೆ ಅಂತ ಏನಾದರೂ ಹೇಳಿದ್ಯಾ? ಹೇಳಿಲ್ಲ. ಮತ್ತು ಅದನ್ನು ಯಾಕೆ ಇಟ್ಕೊಂಡು ನೀನು ಗಟ್ಟಿಯಾಗಿ ಇಟ್ಕೊತೀಯ ಅಂತ. ಅದಕ್ಕೆ ಪರಿಹಾರ ಹೇಳ್ತಾರೆ ಶಂಕರಾಚಾರ್ಯರು. ನೀನು ಯಾವುದನ್ನು ಇಟ್ಕೊಂಡಿದ್ದೀವಿ ಅದು ಸರಿಯಲ್ಲ. ಯಾಕೆ ಅಂದರೆ ಶ್ರುತಿಗಳಿಗೆ ಬೇರೊಂದು ಅರ್ಥವಿರುತ್ತೆ. ಅವಕ್ಕೆ ನಿಜವಾದ ಸೃಷ್ಟಿಯನ್ನು ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ. ಶ್ರುತಿಗಳಿಗೆ ಬೇರೆ ಅರ್ಥಕ್ಕೋಸ್ಕರ ಈ ರೀತಿ ನಿಮಗೆ ಸೃಷ್ಟಿ ಕ್ರಮವನ್ನ ಹೇಳಿದೆ ಹೊರತು ನಿಜವಾಗ್ಲೂ ಇದು ಹುಟ್ಟಿದೆ ಅಂತ ಹೇಳೋದಿಕ್ಕಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ನಾವೇ ಹೇಳ್ತೀವಿ ನೋಡ್ರಿ. ನ ಜಾಯತೆ ಮ್ರಿಯತೆ ವಾ ವಿಪಚ್ಛಿನ್ನಾಯಂ ಕುತಶ್ಚಿನ್ನ ಬಭೂ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಕಾಟಕೋಪನಿಷತ್ನಲ್ಲಿ ಏನು ಹೇಳುತ್ತದೋ, ಈ ಚೈತನ್ಯ ಸ್ವರೂಪನಾದ ಆತ್ಮನು ಹುಟ್ಟೋದಿಲ್ಲ, ಸಾಯೋದಿಲ್ಲ. ಅವನು ಯಾವುದರಿಂದಲೂ ಹುಟ್ಟಲ್ಲ, ಅವನಿಂದಲೂ ಏನೇನೂ ಹುಟ್ಟಿಲ್ಲ. ಹೇಗಿದೆ ನೋಡ್ರಿ ಆ ಉಪನಿಷತ್ನಲ್ಲಿ, ಆತ್ಮನಿಂದ ಯಾವುದೂ ಹುಟ್ಟೋದಿಲ್ಲ, ಆತ್ಮನೂ ಹುಟ್ಟೋದಿಲ್ಲ, ಅವನು ಸಾಯೋದು ಇಲ್ಲ, ಆತ್ಮನು ಹುಟ್ಟೋದು ಇಲ್ಲ ಅಂತ ಹೇಳಿ ಆತ್ಮನಿಂದಲೂ ಯಾವುದು ಹುಟ್ಟೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆಯಪ್ಪ. ಆತ್ಮನಿಂದ ಏನು ಹುಟ್ಟಲ್ಲ ಅಂತ ಹೇಳಿದೆಯೋ ಇಲ್ವೋ? ಮತ್ತು ನೀನು ಯಾಕೆ ಅದು ಸತ್ಯವಾಗಿ ಹುಟ್ಟಿದೆ ತಿತ್ಕೊಂತ ಇದ್ದೀಯಾ ಅಂತ ಅವನಿಗೆ ಹೇಳ್ತಾರೆ. ಅಂಥ ಆತ್ಮನು ಅಜನು, ನಿತ್ಯನು, ಶಾಶ್ವತನು, ಪುರಾಣನು ಅಂತ. ಶರೀರವು ಇಲ್ಲದಂಗಾಗಿ ಸತ್ತೋಗ್ಬಿಟ್ರು ಆತ್ಮನೇ ಇರ್ತಾನೆ ಅಂತ ತಿಳಿಸೋದಿಕ್ಕೆ ಆ ಶ್ರುತಿ ಅಷ್ಟು ಚೆನ್ನಾಗಿ ಹೇಳಿದೆ. ಇನ್ನೂ ಒಂದು ಹೇಳ್ತೀನಿ ನೋಡಪ್ಪ, ಹೋಗಿ. ಸ ಏವ ಏಷ ಮಹಾನಜ್ ಆತ್ಮಜೋ ರೋಮರೋಹೋ ಮೃತ್ಯೋ ಭಯೋ ಬ್ರಹ್ಮ ಅಂತ. ಆ ಈ ಜೀವನೇ ಮಹಂತನು, ಅಜನು ಆಗಿರುವ ಆತ್ಮನು. ನೋಡಿ, ಇಲ್ಲಿ ಜೀವ ಅಂತ ಹೇಳ್ತಾ ಇದ್ದಾರೆ. ಜೀವ ಪರಮಾತ್ಮರಿಗೆ ಭೇದ ಇಲ್ಲ. ಇಲ್ಲಿ ನಾವು ಜೀವ ಅಂತ ತಗೊಂಡಿದ ತಕ್ಷಣ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಿಟ್ಟಿರೋ ಜೀವ ತಗೋಬೇಕು. ಅಲ್ಲಿ ಪ್ರಾಣಗಳು, 19 ಮುಖಗಳು ಯಾವುದೂ ಇರೋದಿಲ್ಲ. ಅದು ಅಲ್ಲಿಗೆ ಪರಮಾತ್ಮನೇ ಜೀವ. ಈಗ ಒಡವೆಗಳಿದೆ, ಒಡವೆಗಳಲ್ಲಿ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿದೆಯಾ, ನಾಮರೂಪಗಳನ್ನ ಬಿಡ್ರಿ, ಚಿನ್ನನೇ ಇರೋದು. ಈಗ ನಿಮಗೆ ಚಿನ್ನ ಇಲ್ಲಪ್ಪ, ಒಡವೆಗಳು ತೋರಿಸ್ಬೇಕು, ತೋರಿಸ್ರಿ ನೋಡ. ನಿಮ್ದು ಯಾವುದೇ ಒಡವೆ ತಗೊಳ್ರಿ,
ಇಲ್ಲಿಂದ ಇಲ್ಲಿಗೆ ಚಿನ್ನ, ಇಲ್ಲಿಂದ ಇಲ್ಲಿಗೆ ಒಡವೆ. ಪಾರ್ಟಿಷನ್ ಮಾಡಿ ನೋಡೋಣ, ಗೋಡೆ ಮಾಡಿ. ಏನು ಮಾಡೋಕ್ಕೆ ಬರಲ್ಲ. ನಾವು ಒಡವೆ ಕೊಡುವಿ ಅಂತ ಅಂತೀವಿ ಅಂಗಡಿಗೆ ಹೋಗಿ, ಜ್ಯುವೆಲರಿ ಶಾಪ್ಗೆ. ಅವನು ಚಿನ್ನ ಕೊಡ್ತೀನಿ ಅಂತಾನೆ, ಎಲ್ಲ ಒಂದೇ. ನಮ್ಮ ದೃಷ್ಟಿಯಿಂದ ಅದು ಒಡವೆ, ಅವನ ದೃಷ್ಟಿಯಿಂದ ಚಿನ್ನ. ಆದ್ದರಿಂದ ಎರಡು ವಸ್ತುಗಳು ಇಲ್ಲ ಅಲ್ಲಿ. ಹಾವು ಹಗ್ಗದಲ್ಲಂತೂ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಒಂದೇ ಇರೋದು ಅಂತ. ಆದರೆ ಇಲ್ಲಿ ಚಿನ್ನವೂ ಇದೆ, ಒಡವೆನೂ ಇದೆ. ಆ ಒಡವೆ ತೋರ್ತಾ ಇದೆ, ವ್ಯವಹಾರಕ್ಕೆ ಬರುತ್ತೆ, ಕಾರ್ಯರೂಪದಲ್ಲಿದೆ, ಫಲ ರೂಪದಲ್ಲಿದೆ. ಅದು ವಾಚಾರಂಭಣ ವಿಕಾರರು. ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ವ. ಹೀಗೆ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅದರಲ್ಲಿ ಏನು ಹೇಳಿದೆ, ಇವತ್ತನೇ ಹೇಳಿದ್ರಲ್ಲಿ, ಆ ಜೀವನೇ ಮಹಾಂತನು ಅಜನೂ ಆಗಿರುವ ಆತ್ಮನು, ಅವನಿಗೆ ಮುಪ್ಪಿಲ್ಲ, ಸಾವಿಲ್ಲ, ಅಮೃತ ಸ್ವಭಾವನು, ಅಂಜಿಕೆ ಇಲ್ಲದ ಬ್ರಹ್ಮ. ಈ ಶ್ರುತಿಗಳೆಲ್ಲವೂ ಬ್ರಹ್ಮವು ಕೂಟಸ್ಥ ನಿತ್ಯವಾಗಿದೆ ಅಂತ ಹೇಳಿದ್ದಾರೆ. ಪರಿಣಾಮ ಆಗುತ್ತೆ ಅಂತೆಲ್ಲಪ್ಪ ಹೇಳಿದ್ದಾರೆ. ನೀನೇನ್ ಮಾಡ್ತೀಯ? ಮಡಕೆ ಕೂಡಕೆ ಪರಿಣಾಮ ಆದಂಗೆ ಆತ್ಮನು ಪರಿಣಾಮ ಆದಂಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಇಲ್ಲಿದೆಯಾ ಕೂಟಸ್ಥ ನಿತ್ಯ ಅಂದ್ರೆ ಏನರ್ಥ? ಕೂಟಸ್ಥ ಅಂತಂದ್ರೆ ಈ ಜ್ಯುವೆಲರಿ ಶಾಪ್ನಲ್ಲಿ ಅಥವಾ ಆಚಾರರು ಒಂದು ಅಡಿಗಲ್ಲಿ ಇಟ್ಕೊಂತಾರೆ. ನಮಗೆ ಚೆನ್ನಾಗಿ ಗೊತ್ತು, ನಾನು ಅದೇ ಶಾಪ್, ನಮ್ಮ ತಂದೆಯವ್ರ ಜ್ಯುವೆಲರಿ ಶಾಪು. ಅದನ್ನು ಪ್ರತಿದಿನ ಅಂಗಡಿ ಗುಡಿಸೋವಾಗ ಅದನ್ನೆಲ್ಲ ಎತ್ತಿ ಗೂಡಿಸಿ, ತುಂಬ ಭಾರ ಇರುತ್ತದು. ಅದರ ಮೇಲೆ ನೀವು ಚಿನ್ನದ ಒಡವೆಗಳನ್ನ ಏನು ಬೇಕಾದರೂ ಕೊಟ್ರಿ, ಅದೇನು ಬದಲಾವಣೆ ಆಗಲ್ಲ, ಹಾಗೆ ಇರುತ್ತೆ. ಅದಕ್ಕೆ ಕೂಟಸ್ಥ ನಿತ್ಯ. ಮತ್ತೆ ಅದ್ರ ಮೇಲೆ ಕುಟ್ಟುತ್ತೀರಲ್ಲ ಒಡವೆಗಳು ಬದಲಾವಣೆ ಆಗ್ಬಿಡುತ್ತೆ. ಉಂಗುರ ಆಗ್ಬೋದು, ಸರ ಆಗ್ಬೋದು, ಏನ್ ಬೇಕಾದರೂ ಆಗ್ಬೋದು. ಹಾಗೆ ಪರಮಾತ್ಮನು ಕೂಟಸ್ಥ ನಿತ್ಯನ. ಅವನು ಬದಲಾವಣೆ ಆಗೋದಿಲ್ಲ, ಪರಿವರ್ತನೆ ಆಗೋದಿಲ್ಲ, ಚೇಂಜಸ್ ಆಗೋದಿಲ್ಲ. ಅವನಿಂದ ಏನೂ ಹುಟ್ಟೋದಿಲ್ಲ, ಅವನು ಯಾತ್ರಿಂದನೂ ಹುಟ್ಟೋದಿಲ್ಲ ಅಂತ ಹೀಗೆ ಸ್ಪಷ್ಟವಾಗಿ ಹೇಳಿದೆಯಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಅವನಿಗೆ. ಆದ್ದರಿಂದ ಬ್ರಹ್ಮನು ಜಗದ್ರೂಪವಾಗಿ ಪರಿಣಾಮವಾಗುವ ಸಂಭವ ಇಲ್ಲವೇ ಇಲ್ಲ. ಈ ಪರಿಣಾಮ ಇದೆಲ್ಲ ರಾಮಾಯಣ ಯಾರ್ದು ಬರುತ್ತೆ ಅಂತಂದ್ರೆ, ದರ್ಶನಕಾರರಲ್ಲಿ ಯಾರ್ದು ಬರುತ್ತೆ ಹೇಳ್ರಿ? ಪರಿಣಾಮವನ್ನ ಹೇಳೋರು ಸಾಂಖ್ಯರು. ಎಲ್ಲರೂ ಈ 5 ಜನ ದರ್ಶನಕಾರರು ಪರಿಣಾಮ ಆಗೋದೇ ಹೇಳ್ತಾರೆ. ಅದರಲ್ಲೂ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅನಾತ್ಮದಿಂದ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ರಾಮಾಯಣ. ಇವಾಗ ನಮ್ಗೆ ಅದು ಬೇಡ ಬಿಡಿ. ಇವಾಗ ಸದ್ಯಕ್ಕೆ ಸೃಷ್ಟಿ ನಿಜವಾಗ್ಲೂ ಆಗಿಲ್ಲ ಅಂತ ಇಟ್ಕೋಬೇಕಾಗಿರೋದು. ಅವ್ರದ್ದು ಸೃಷ್ಟಿ ಕ್ರಮವೇ ತಪ್ಪು. ನಾವು ಅಟ್ಲೀಸ್ಟ್ ಆತ್ಮನಿಂದ ಸೃಷ್ಟಿ ಆಯ್ತು ಅಂತ ಹೇಳ್ತೀವಿ. ಅದು ಕೂಡ ಆತ್ಮನ್ನ ಅರ್ಥಕೊಳ್ಳೋದಿಕ್ಕೆ, ತಿಳ್ಕೊಳ್ಳೋದಿಕ್ಕೆ, ಆತ್ಮನಾಗಿ ಉಳ್ಕೊಳ್ಳೋದಿಕ್ಕೆ ಸೃಷ್ಟಿ ಕ್ರಮ ಹೇಳಿದೆ. ಅವ್ರದ್ದು ಆ ಬೇಸಿಕ್ಕೆ ತಪ್ಪು. ಅಲ್ಲಿ ಅವ್ರ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹಾಗೆ ಆ ಮಹತ್ವ ಅಂತಿರುತ್ತೆ ನೋಡ್ರಿ, ಆ ಮಹತ್ವ ಅಂತ ಹೇಳ್ತಾರೆ. ಅದು ಸೂಕ್ಷ್ಮ ರೂಪದಲ್ಲಿರೋದು. ಅದು ಪರಿಣಾಮವಾಗಿ ಪ್ರಕೃತಿ ಆಗುತ್ತಂತೆ. ಪರಿಣಾಮ ಅಂದ್ರೆ ಬದಲಾವಣೆ ಆಗಿ ಪ್ರಕೃತಿ ಆಗುತ್ತಂತೆ. ಹೀಗೆಲ್ಲ ಹೇಳ್ತಾರೆ. ಮತ್ತೆ ಆ ಪ್ರಕೃತಿ ಇವೆಲ್ಲ ಮುಂದಕ್ಕೆ ಹೇಳ್ತಾರೆ, ನಮ್ಗೇನು ಬೇಕಾಗಿಲ್ಲ. ಆದ್ದರಿಂದ ಜೀವನು ಪರಮಾತ್ಮನು ಒಬ್ಬನೇ ಅಂತ ಸಾರಿರೋ ಶ್ರುತಿಗಳು ಬೇಕಾದಷ್ಟಿದೆ. ಇನ್ನು ಮಣ್ಣೆ ಮುಂತಾದ ದೃಷ್ಟಾಂತಗಳನ್ನು ಕೊಟ್ಟಿರುವುದು ಬ್ರಹ್ಮವು ಪರಿಣಾಮವಾಗಿ ಜಗತ್ತಾಗುವುದೆಂಬುದು ತಿಳಿಸೋದಕ್ಕೋಸ್ಕರ ಅಲ್ಲಪ್ಪ. ಬ್ರಹ್ಮ ಮಣ್ಣಿಂದ ಎಕ್ಸಾಂಪಲ್ ಕೊಟ್ಟಿರೋದು, ಮಣ್ಣು ಮಡಕೆ ಆಗ್ಬೇಕಾದ್ರೆ ಪರಿಣಾಮ ಆಗ್ಬೇಕು. ಹಾಗೆ ಆ ಎಕ್ಸಾಂಪಲ್ ಕೊಟ್ಟಿರೋದು ಆತ್ಮನು ಪರಿಣಾಮವಾಗಿ ಪ್ರಪಂಚ ಸೃಷ್ಟಿ ಆದ ಅಂತ ಹೇಳೋದಿಕ್ಕಲ್ಲ. ಮತ್ತೇನು? ಈ ಆತ್ಮನೇ ಇದಕ್ಕೆ ಕಾರಣ. ಹೇಗೆ ಮಡಕೆ ಕುಡಿಕೆ ಶಾವ ಕಾರ್ಯ ಫಲ, ಅದಕ್ಕೆ ಕಾರಣ ಮಣ್ಣು. ಹಾಗೆ ಆತ್ಮನು ಕಾರಣ, ಬೀಜ ಇವು ಕಾರ್ಯ ಅಂತ ಹೇಳದಕ್ಕೆ ಬಂದಿದೆ ಅಷ್ಟೇ, ಹೊರತು ಇನ್ನೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇದರಲ್ಲಿ ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ. ಆ ಮಣ್ಣು ಅನ್ನೋದನ್ನ ತಿಳಿದು ಬಿಟ್ಟರೆ ಅದರಿಂದ ಆದಂಥ ಮಡಿಕೆ ಕುಡಿಕೆ ಶಾವ ತಟ್ಟೆ ಎಲ್ಲವನ್ನೂ ತಿಳಿಬೋದು ಅಂತ ನಮ್ಗೆ ಗೊತ್ತಲ್ವಾ. ಹಾಗೆಯೇ ಈ ಪ್ರಪಂಚನೆಲ್ಲ ತಿಳ್ಕೊಳಕ್ ಹೋದ್ರೆ ಆಗದೆ ಇರೋ ಕೆಲಸ. ಅವನು 4 ವೇದಗಳನ್ನ ಅಧ್ಯಯನ ಮಾಡಕ್ ಹೋದ್ನಲ್ಲ, ಅವನ ಕತೆ ಇದೇ ಆಗೋದು. ಗೊತ್ತಲ್ಲ, ಹಿಂದೆ ಹೇಳಿದ್ದೆ ನಾನು.
ಈ ಸೈಂಟಿಸ್ಟ್ಗಳು ಅಷ್ಟೇ, ಪ್ರಪಂಚದಲ್ಲಿ ಇವೆಲ್ಲ ಏನೇನೋ ಕಂಡುಹಿಡಿಯಕ್ಕೆ ಹೋಗ್ತಾರೆ, ಏನು ಕಂಡುಹಿಡಿದ್ರೂ ಅವ್ರು ಪೂರ್ತಿ ಆಗೋದಿಲ್ಲ. ಮತ್ತೆ ಏನು ಈ ಎಲ್ಲ ಪ್ರಪಂಚವು ಯಾದ್ರಿಂದ ಬಂದಿದೆಯೋ ಆ ಕಾರಣವನ್ನ ನಾವು ತಿಳಿದರೆ ಅದರಿಂದ ಆದಂಥ ಕಾರ್ಯ ಎಲ್ಲವನ್ನೂ ತಿಳಿದಂಗಾಗ್ಬಿಡುತ್ತೆ. ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ ಅಂತ ಅದು ಹಿಡ್ಕೊಳ್ರಿ. ಅದು ಬೇಕಾಗಿರೋದಿಲ್ಲಿ. ಹೆಂಗೆ ಸೃಷ್ಟಿಯಾಯಿತು ಅವೆಲ್ಲ ಬೇಕಾಗಿಲ್ಲ ಅಲ್ಲಿ, ಅದು ಬೇಕಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾರ್ಯವೆಂಬುದು ಹೇಗೆ ಬರಿಯ ಮಾತು, ಕರೆಕ್ಟನೆ. ಕಾರ್ಯ, ಫಲ, ಮಡಿಕೆ ಕುಡಿಕೆ, ಒಡವೆಗಳು, ಈ ಪ್ರಪಂಚ ಅನ್ನೋದು ಬರೀ ಕಾರ್ಯ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳಿದ್ರಲ್ಲ, ಹಾಗೆ ಮಣ್ಣೆಂಬುದೇ ಸತ್ಯ, ಆತ್ಮವೇ ಸತ್ಯ, ಕಾರ್ಯವೆಲ್ಲವೂ ಹುಸಿ ಅಂತ ಹೇಳಿ, ಮತ್ತೆ ಮಣ್ಣೊಂದೇ ಸತ್ಯ ಅಂತ ಹೇಗೆ ಕಾರಣವೇ ಸತ್ಯ ಅಂತ ಒತ್ತಿ ಹೇಳಿದೆಯೋ ಅದೇ ರೀತಿ ದ್ರಾಷ್ಟಾಂತಿಕದಲ್ಲಿ ಕೂಡ ತೇಜಸ್ಸು, ಅಪ್ಪು, ಅನ್ನ, ಕಾರ್ಯ ಅಂತ ಹೇಳಿದೆ ನೋಡ್ರಿ. ಅಲ್ಲಿ ಮೊದಲು ಎತ್ಕೊಂತಾನೆ ಹೇಳಿದ್ರು ಹೆಂಗ್ ಸೃಷ್ಟಿ ಆಯಿತು ಅಂತ ಅಂದಿದ್ದಕ್ಕೆ ಅವರು ಒಂದೊಂದು ಕಡೆ ಒಂದೊಂದು ಥರ ಸೃಷ್ಟಿ ಹೇಳ್ತಾರೆ. ಇಲ್ಲಿ ಅವರು ತಗೊಂಡಿರೋದು ಪರಮಾತ್ಮನು ಅಗ್ನಿಯನ್ನು ಸೃಷ್ಟಿ ಮಾಡ್ದ, ಅಗ್ನಿ ಜಲವನ್ನ, ಜಲ ಪೃಥ್ವಿಯನ್ನ ಅಂತ. ಈಗ ಪೃಥ್ವಿಗೆ ಕಾರಣ ಯಾವುದು? ಜಲ. ಪೃಥ್ವಿ ಏನು? ಕಾರ್ಯ, ಫಲ, ರಿಸಲ್ಟ್. ಹಾಗೆ ಜಲಕ್ಕೆ, ಜಲ ಈ ಕಾರ್ಯ ಆಯಿತು, ಅದಕ್ಕೆ ಕಾರಣ ಯಾವುದು? ಅಗ್ನಿ. ಅಗ್ನಿ ಹಿಂತಡಿಕೆ ಇದೆ, ಸೂಕ್ಷ್ಮವಾಗಿದೆ. ಅಗ್ನಿ ಎಲ್ಲವನ್ನೂ ವ್ಯಾಪಿಸಿದೆ. ನೀರು ಅಂತ ನಾವೇನು ಹೇಳ್ತೀವೋ ಎಲ್ಲವನ್ನೂ ವ್ಯಾಪಿಸಿದೆ. ಮತ್ತೆ ಅದು ಭೂಮಿಯನ್ನೆಲ್ಲ ವ್ಯಾಪಿಸಿದೆ. ಹಾಗಾದ್ರೆ ಈ ಅಗ್ನಿಯನ್ನ ಸೃಷ್ಟಿ ಮಾಡಿದೀಗ ಅಗ್ನಿಗೆ ಯಾರು ಕಾರಣ? ಅಗ್ನಿನ ಸೃಷ್ಟಿ ಮಾಡಿದವರು ಯಾರು? ಆತ್ಮ. ಆದ್ರಿಂದ ಆತ್ಮನು ತುಂಬ ಹಿಂತಡಿಕೆ ಇದ್ದಾನೆ, ಅವನು ನಿಜವಾದ ಕಾರಣ. ಮತ್ತೆ ಅವನು ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ಅಲ್ಲಿಗೆ ಆತ್ಮನೊಬ್ಬನ್ ತಿಳ್ಕೊಂಡ್ರೆ ನೀವು ಅಗ್ನಿಯನ್ನ, ಜಲವನ್ನ, ಪೃಥ್ವಿಯನ್ನ, ಪೃಥ್ವಿ ಮೇಲಿರುವಂಥ 84 ಲಕ್ಷ ಎಲ್ಲವನ್ನು ಅವಸ್ಥೆ ಪೃಥ್ವಿಯಲ್ಲಿರೋ 84 ಲಕ್ಷ ಜೀವರಾಶಿಗಳು, ಅದರ ಜೊತೆಗೆ ಅವಸ್ಥೆಯಲ್ಲಿರೋದು ಎಲ್ಲವನ್ನೂ ತಿಳ್ಕೊಂಡಂಗೆ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ದೃಷ್ಟಾಂತವನ್ನು ಕೊಟ್ಟಿರೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವೆಲ್ಲ ಬ್ರಹ್ಮದ ಕಾರ್ಯ. ಆದ್ದರಿಂದ ಈ ಕಾರ್ಯದಿಂದ ಕಾರಣವನ್ನ ಗುರುತಿಸೋದಕ್ಕೋಸ್ಕರ ನಮಗೆ ಈ ಸೃಷ್ಟಿ ಕ್ರಮ ಹೇಳಿದೆ ಅಂತ. ಅಲ್ಲಿಗೆ ಕಾರ್ಯ, ಫಲ, ರಿಸಲ್ಟು, ಮಡಿಕೆ ಕುಡಿಕೆ, ಶಾವ, ಒಡವೆಗಳು ಅನ್ನೋದು ವಾಕಿನಿಂದ ಆಗಿರುವ ಹೆಸರು ಮಾತ್ರ. ಅದಕ್ಕೋಸ್ಕರನೇ ಇದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳಿದ್ರು. ಇನ್ನ ಐತದಾತ್ಮವಿದಂ ಸರ್ವಂ ತತ್ಸತ್ಯಂ ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಎಲ್ಲಕ್ಕೂ ಆತ್ಮನೇ ಕಾರಣ, ಎಲ್ಲಕ್ಕೂ ಆತ್ಮನೇ ಹಿಂತಡಿಕೆ ಇರುವನು, ಅವನಿಂದಲೇ ಎಲ್ಲವೂ ಸೃಷ್ಟಿ ಆಗಿರೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅವನೇ ಸತ್ಯ, ಪರಮ ಕಾರುಣವಾಗಿರುವ ಸದ್ಬ್ರಹ್ಮವೇ ಸತ್ಯವು ಅಂತ ಒತ್ತಿ ಹೇಳಿದೆ. ಹೀಗೆಲ್ಲ ನಿಶ್ಚಯವಾಗಿದೆಯಪ್ಪ. ಆದ್ದರಿಂದ ಈ ದೇಹೇಂದ್ರಿಯ ಸಂಘಾತಗಳು ಅಂತ ಏನು ಹೇಳ್ತೀವೋ, ಇಲ್ಲಿ ದೇಹೇಂದ್ರಿಯ ಸಂಘಾತ ಅಂತಂದ್ರೆ ಅವಸ್ಥೆಯಲ್ಲಿ ತೋರೋ ಎಲ್ಲವನ್ನೂ ತಗೊಂಡ್ಬಿಡ್ಬೇಕು. ಆತ್ಮನ್ ಬಿಟ್ಟು ಮಿಕ್ಕಿರೋ ಅನಾತ್ಮಗಳೆಲ್ಲ ಹುಟ್ಟಿದಂತೆ ತೋರುತ್ತೆ. ಅವೆಲ್ಲ ಏನದು? ಆತ್ಮ ಮಾಯೆಯಿಂದ ಸೃಷ್ಟಿಯಾಗಿರುತ್ತೆ. ನಿಜವಾಗ್ಲೂ ಆಗಿಲ್ಲ. ಯಾಕೆ? ನಿದ್ದೆಯಲ್ಲಿ ತೋರ್ಸಪ್ಪ ಈ ಪ್ರಪಂಚ, ಇವೆಲ್ಲ ತೋರಿಸ್ ನೋಡೋಣ. ಇಲ್ಲ, ಹೋಗ್ಲಿ, ಕನಸು ತೋರ್ಸಪ್ಪ ಸಾಕು. ಬರುತ್ತಾ? ಬರುತ್ತಿಲ್ಲ. ಆದ್ದರಿಂದ ಇವು ಮಾಯಾ ಸೃಷ್ಟಿ ಅಂತ ಹೇಳ್ತಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಂದು ಈ ಘಟಾಕಾಶಗಳ ಉತ್ಪತ್ತಿಯಾಗುವುದು ಅಂತ ಹಿಂಗೆಲ್ಲ ಅದು ಕೊಟ್ಟಿದೆ. ಬೇರೆ ಬೇರೆಯಾಗಿರುವುದು ಮುಂತಾದವುಗಳಲ್ಲಿಯೇ ಜೀವರುಗಳು ಉತ್ಪತ್ತಿಯಾದಿಗಳನ್ನು ಬೋಧಾದಿಗಳನ್ನು ತಿಳಿಯಬೇಕು ಎಂದು ನಾವು ಹೇಳಿರುವ ಶ್ರುತಿಗೆ ಹೊಂದಿಯೇ ಹೊಂದುತ್ತದೆ. ಆದ್ದರಿಂದ ನಾವು ಹೇಳಿರೋ ಈ ಮಹಾಕಾಶ, ಘಟಾಕಾಶ ಅಂತ ಏನು ಎಕ್ಸಾಂಪಲ್ ಹೇಳಿದ್ದೀವೋ ಅದು ಹೊಂದುತ್ತೆ. ನೀನು ಆ ಮಡಕೆ ಗುಡ್ಕೆ ತಗೊಂಡು ಬಂದು ಇದಕ್ಕೆ ಸೇರ್ಸಕ್ಕೆ ಬರಬೇಡ.
ಆ ಮಡಕೆ ಕುಡಿಕೆ ಹೇಳಿರೋದು ಯಾತಕ್ಕೆ ಅಂತಂದ್ರೆ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ ಅಂತ ಹೇಳೋದಕ್ಕೆ ಅದನ್ನು ಹೇಳಿರೋದು. ಇಲ್ಲಿ ನಾವು ನಿನ್ನ ಇದಕ್ಕೆ ಮಹಾಕಾಶ ಮಡಿಕೆ ಕಾಶ ನೋಡ್ಕೊ, ಹುಟ್ಟಿದೀಯಾ ಹುಟ್ಟಿಲ್ಲ, ಮತ್ತೆ ಇದನ್ನ ಇಟ್ಕೊ ನೀನು ಅಂತಾರೆ. ಹಾಗಾದ್ರೆ ಇದೆಲ್ಲವನ್ನು ಹಿಂದೆ ಹೇಳಿದ್ದಷ್ಟೇ ಮತ್ತೇತಕ್ಕೆ ಈ ಶ್ಲೋಕ ಬರ್ದಿದೆ ಅಂತ ಇನ್ನೊಂದು ಪ್ರಶ್ನೆ. ನಿಮ್ಮಲ್ಲಿ ಹಿಂದೆ ಹೇಳಿದೆ ಮತ್ತ್ಯಾಕೆ ಈ ಶ್ಲೋಕ ಬಂದಿದೆ ಅಂತ. ಜೀವ ದೇಹಾದಿ ಸಂಗಾತ ಸೃಷ್ಟಿಯು ಮಿಥ್ಯಾ ಸೃಷ್ಟಿಯನ್ನು ಹೇಳುತ್ತಿದೆ ಅಂತ ಹಿಂದೆ ಹೇಳಾಗಿತ್ತು. ಹಿಂದೆ ಏನಂತ ಹೇಳಿದ್ರು, ಈ ಪ್ರಪಂಚ ಇವೆಲ್ಲ ಇದೆಯಲ್ಲ ಇದು ಮಿಥ್ಯಾ ಸೃಷ್ಟಿ ಅಂತ ಹೇಳಕ್ ಬಂದಿತ್ತು. ಇವಾಗ ಹೇಳದೆ ಏನ್ ಹೇಳಕ್ ಬಂದಿದೆ, ಅದು ಇದು ಕಾರ್ಯ ಅಂತ ಹೇಳಿತ್ತಲ್ಲಿ. ಈಗ ಕಾರಣವನ್ನ ತೋರ್ಸಕ್ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಅವುಗಳನ್ನೆಲ್ಲ ಹೇಳಿದೆ. ಅದಕ್ಕೋಸ್ಕರ ನಮಗೆ ಸೃಷ್ಟಿಯಾದಿಗಳು ನಿಜವಾಗಿ ಆಗಿದೆ ಅಂತಲ್ಲ, ಆ ಕಾರಣವನ್ನ ಹಿಡ್ಕೊಂಡು ಕಾರಣವನ್ನ ನಾವು ತತ್ವದಲ್ಲಿ ನಿಲ್ಲೋದಿಕ್ಕೆ ಸಹಾಯ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂದ್ರೆ ಈ ಉತ್ಪತ್ತಿಯಾದಿ ಶ್ರುತಿಗಳನ್ನ ಹೇಳಿರೋದು ಆತ್ಮನನ್ನ ತಿಳಿದುಕೊಳ್ಳೋದಿಕ್ಕೆ, ಆತ್ಮನಾಗಿ ಉಳ್ಕೊಳ್ಳೋದಿಕ್ಕೆ ಅನ್ನೋದು ತಾತ್ಪರ್ಯ. ಆದ್ದರಿಂದ ಇದು ಪುನರುಕ್ತಿ ದೋಷವಲ್ಲ. ಇದು ತತ್ವ ಸೂಕ್ಷ್ಮವಾಗಿರೋದ್ರಿಂದ ಬೇರೆ ಬೇರೆ ರೀತಿಗಳಲ್ಲಿ ತಿಳಿಸ್ತಾ ಹೋಗ್ತಾರೆ ಅಂತ ಹೇಳಿದೆ. ಇನ್ನು ಉತ್ಪತ್ತಿಯಾದಿಗಳನ್ನು ಹೇಳುವ ಶ್ರುತಿಗಳಿಗೆ ಉತ್ಪತ್ತಿಯಾದಿಯನ್ನು ಹೇಳುವುದರಲ್ಲಿ ತಾತ್ಪರ್ಯವಿಲ್ಲ. ಅವು ಮತ್ತೊಂದು ವಿಷಯವನ್ನು ತಿಳಿಸೋದಕ್ಕೆ ಬಂದಿರುತ್ತೆ. ಈಗ ಸೃಷ್ಟಿ ಕ್ರಮ ಹೇಳಿದೆಯಲ್ಲ, ಅವುಗಳಿಗೆ ನಿಜವಾಗ್ಲೂ ಸೃಷ್ಟಿ ಆಗಿದೆ ಅಂತ ತಿಳ್ಸಕ್ಕೇನು ಬರ್ತಾ ಇಲ್ಲಪ್ಪ. ಅವಕ್ಕೆ ಮತ್ತೊಂದು ವಿಷಯನ ತಿಳಿಸೋದಕ್ಕೋಸ್ಕರ ಬಂದಿರುತ್ತೆ ಅಂತ ಹೇಳ್ತಾರೆ. ಏನದು ಮತ್ತೊಂದು ವಿಷಯ? ಪ್ರಪಂಚ ಸೃಷ್ಟಿಯಾಗಿದೆ ಅಂತೆಲ್ಲ ತಿಳ್ಸಕ್ ಬರ್ತಾ ಇರೋದು ಅದೆಲ್ಲ ಇಂಪಾರ್ಟೆಂಟು. ಅದು ಸುಮ್ಮನೆ ನಮ್ಮ ನಾಮಕಾವಸ್ಥೆಗೆ. ಮತ್ತಿನ್ನೇನು ತಿಳ್ಸಕ್ ಬಂದಿದೆ? ಇದಕ್ಕೆ ಕಾರಣವಾಗಿರೋ ಆತ್ಮನು ಸತ್ಯ ಅಂತ. ಮೃತ್ತಿಕೆ ದೇವ ಸತ್ಯ ಅಂತ ಹಿಂಗೆ ಹೇಳ್ತಾರೋ ಹಂಗೆ ಹೇಳಕ್ ಬಂದಿದೆ. ಇನ್ನ ಮಣ್ಣು ಮತ್ತೆ ಕಬ್ಬಿಣ, ಬೆಂಕಿಯ ಕಿಡಿ, ಈ ದೃಷ್ಟಾಂತಗಳನ್ನ ಹೇಳಿರೋದು ಸೃಷ್ಟಿಯನ್ನ ಬೇರೆ ಬೇರೆ ಉಪನಿಷತ್ನಲ್ಲಿ ಬೇರೆ ಪ್ರಕಾರಗಳಿಂದ ಹೇಳಿರುತ್ತಷ್ಟೇ. ಆ ಸೃಷ್ಟಿ ಪ್ರಕಾರವೆಲ್ಲವೂ ಜೀವ ಪರಮಾತ್ಮರ ಐಕ್ಯವನ್ನು ತಿಳಿಸ್ಕೊಡುವುದಕ್ಕೆ ಬುದ್ಧಿಯನ್ನು ಸಜ್ಜುಗೊಳಿಸುವ ಉಪಾಯ. ಈ 3 ಎಕ್ಸಾಂಪಲ್ಗಳು ಅವನು ಕೊಟ್ಟಿದ್ನಲ್ವ, ಅವನೇ ಕೊಟ್ಟಿದ್ದಿದ್ದು. ಮಣ್ಣು, ಮಣ್ಣಿನಿಂದ ಆಗೋದೆಲ್ಲ, ಕಬ್ಬಿಣದಿಂದ ಆಗೋ ಎಲ್ಲ ಕಬ್ಬಿಣದ ವಸ್ತುಗಳು, ಬೆಂಕಿಯ ಕಿಡಿಗಳಿಂದ ಆಗೋದು, ಇವುಗಳನ್ನೆಲ್ಲ ಹೇಳಿದಿರಲ್ಲ. ಇದು ಬೇರೆ ಬೇರೆ ಉಪನಿಷತ್ನ ಬೇರೆ ಬೇರೆ ತರ ಹೇಳಿರುತ್ತೆ. ಆದರೆ ಈ ಜೀವ ಪರಮಾತ್ಮರ ಒಂದೇ ಅಂತ ತಿಳಿಸೋದಿಕ್ಕೆ ನಮ್ಮ ಬುದ್ಧಿಯನ್ನ ಪ್ರಿಪೇರ್ ಮಾಡೋದಕ್ಕೆ, ರೆಡಿ ಮಾಡೋದಕ್ಕೋಸ್ಕರ ಅದೊಂದು ಉಪಾಯ. ನಿಜವಾಗಿಯೂ ಕಾರ್ಯವು ಉಂಟಾಗಿದೆ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲಪ್ಪ. ಕಾರ್ಯ ಅಂದ್ರೆ ಯಾವುದಿಲ್ಲಿ ಕಾರ್ಯ ಅಂತಂದ್ರೆ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕಾರ್ಯ ಅಂತಂದ್ರೆ ಯಾವುದು? ಜೀವರು ಸೃಷ್ಟಿಯಾಗಿರೋದು. ಪ್ರಪಂಚ ತಗೋಬಹುದು, ಜೀವರು ಎಲ್ಲ ಅರ್ಧ ಡಜನ್ ತಗೊಂಡ್ಬಿಡ್ರಿ, ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ದೇಶ ಕಾಲ ಕಾರ್ಯ ಕಾರಣ ಮಾತಾಡಂಗಿಲ್ಲ. ಇನ್ನು ಮಡಕೆ ಕುಡಿಕೆ ಶ್ರಾವ ತಗೊಂಡ್ರೆ ಅದರಲ್ಲಿ ಯಾವುದು? ಮಡಕೆ ಕುಡಿಕೆ ಶ್ರಾವ ತಟ್ಟೆ ಅಂತ ಮಣ್ಣಿಂದ ಆಗಿರೋದು, ಇದು ಕಾರ್ಯ. ಹಾಗೆ ಒಡವೆಗಳು ತಗೊಂಡ್ರೆ ಒಡವೆಗಳೆಲ್ಲ ಕಾರ್ಯ. ಹಾಗಾದ್ರೆ ಇವಾಗೆಲ್ಲ ನಾನು ಕಾರ್ಯ ಹೇಳ್ತಾ ಬಂದೆ, ಈಗ ಎಲ್ಲ ಬರೀ ಸೃಷ್ಟಿದೇ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಕಾರಣ ಯಾವುದು? ಪ್ರಪಂಚಕ್ಕೆ ಕಾರಣ ಯಾವುದು? ಪ್ರಪಂಚ ಸೃಷ್ಟಿ ಆಗೋದಕ್ಕೆ ಕಾರಣ ಯಾವುದು? ನಾನು ಕೇಳ್ತಾ ಇದ್ದೀನಿ. ಆತ್ಮ. ಒಡವೆಗಳು ಸೃಷ್ಟಿ ಆಗೋದಕ್ಕೆ ಕಾರಣ ಯಾವುದು? ಚಿನ್ನ. ಮಣ್ಣು ಮಡಿಕೆ ಸೃಷ್ಟಿ ಆಗೋದಕ್ಕೆ ಕಾರಣ, ಮಡಿಕೆ ಕುಡಿಕೆ ಶ್ರಾವ ತಟ್ಟಿ ಸೃಷ್ಟಿ ಆಗೋದಕ್ಕೆ ಮಣ್ಣು ಕಾರಣ. ಆದ್ರಿಂದ ಈ ಸೃಷ್ಟಿಗಳನ್ನ ಹೇಳಿರೋದು ನಿಜವಾಗ್ಲೂ ಹಿಂಗ್ ಸೃಷ್ಟಿ ಆಯ್ತು ಅಂತ ಹೇಳೋದಿಕ್ಕಲ್ಲಪ್ಪ, ಆದರೆ ಹಿಂದಡಿಕೆ ಇರೋ ತತ್ವವನ್ನ ತಿಳ್ಕೊಳ್ಳೋದಕ್ಕೆ. ಎಲ್ಲೂ ಕೂಡ ಸೃಷ್ಟಿಗೆ ಇಂಥ ಫಲ ಇದೆ ಅಂತ ಹೇಳಿಲ್ಲ. ಮತ್ತೆ ಶಾಸ್ತ್ರದಲ್ಲಿ ಒಂದೊಂದು ಕಡೆ ಒಂದೊಂದು ತರ ಸೃಷ್ಟಿನ ಹೇಳ್ತಾರೆ. ಅದಕ್ಕೆ ಅದು ಬೆಲೆ ಕೊಡಬೇಡ ಅಂತ ಅವನಿಗೆ ಹೇಳ್ತಾ ಇದ್ದಾರೆ. ಇನ್ನ ದ್ರಾಷ್ಟಾಂತಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅದೇ ಸತ್ಯ.
ಕಾರಣದ ಸತ್ಯತ್ವವನ್ನು ಒತ್ತಿ ಹೇಳಿದ ಬಳಿಕ ಅದೇ ಆತ್ಮನು, ಮತ್ತು ಅಷ್ಟು ಮಾತ್ರ ಹೇಳಿಲ್ಲ, ಆತ್ಮನೇ ಸತ್ಯ ಅಂತ ಹೇಳಿದ ಅಷ್ಟಕ್ಕೆ ಬಿಟ್ಬಿಡ್ಲಿಲ್ಲ, ಅದೇ ನೀನಾಗಿರುವೆ. ನೀನು ಅಂದಿದ ತಕ್ಷಣ ಈ ಶರೀರ ಅಲ್ಲ, ವಿಚಾರ ಮಾಡಬೇಕು. ನಾನು ಅಂತಿದ್ದಾನೆ ಅಂತೀನಿ, ಬಟ್ ಇದು ಸತ್ಯವಾ ಅಂತ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಚಿಂತನೆ ಮಾಡಿದ ಮೇಲೆ ಇದು ನಾನಲ್ಲ. ಯಾಕೆ ಇದು ಕನಸಿಗೆ ಬರಲ್ಲ? ಕನಸಿನಲ್ಲಿರೋದು ಸತ್ಯ, ಅಲ್ಲಿರೋದು ಆವಾಗ ಅದು ಜೈ, ಇಲ್ಲಿದ್ದಾಗ ಇದು ಜೈ. ಪೊಲಿಟಿಕಲ್ ಲೀಡರ್ ಥರ ನಾವು ಚೇಂಜ್ ಮಾಡ್ಕೊತೀವಿ ಅಂದರೆ ನಿದ್ದೆಯಲ್ಲಿ ಏನು ಮಾಡ್ತೀಯ? ಎರಡು ಇಲ್ವೇ ಅಂತ ಹೆಂಗೆ ಗೊತ್ತಾಯ್ತು ನಿನಗೆ? ಆ ಯಾವುದರಿಂದ ಗೊತ್ತಾಯಿತು? ಅದು ನಿನ್ನ ನಿಜವಾದ ಸ್ವರೂಪ, ಅದು ಕಾರಣ, ಅದು ಆತ್ಮ, ಅದು ಸಾಯೋದಿಲ್ಲ. ಮತ್ತದು ತಿಳ್ಕೊಂಡು ನನಗೇನಾಗಬೇಕು? ಆನಂದ ಸ್ವರೂಪನಪ್ಪ. ನಿನಗೇನು ಬೇಕಾಗಿರೋದು? ಹುಟ್ಟದಾಗ್ಲಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ, ಹುಟ್ಟದಾಗ್ಲಿಂದ ಸಾಯೋವರೆಗೂ ನೀನು ಏನು ಹುಡುಕ್ತಾ ಇದೆಯಾ ನೋಡು, ಅದು ನಿನ್ನ ಸ್ವರೂಪನೇ, ಎಲ್ಲೂ ಹುಡುಕ್ಬೇಕಾಗಿಲ್ಲ ಅಂತ ತೋರಿಸೋದಕ್ಕೆ ಬಂದಿದೆ ಅಂತ. ಮತ್ತೆ ಮತ್ತೆ ಜೀವನು ಪರಮಾತ್ಮನೆಂದು ಹೇಳಿರೋದು ಕಂಡುಬರ್ತಾ ಇದೆ. ಜೀವ ಪರಮಾತ್ಮರು ಬೇರೆ ಬೇರೆ ಅಲ್ಲ. ಮೊದಲು ನಮ್ಗೆ ಇದು ಕನ್ಫ್ಯೂಷನ್ ಆಗುತ್ತೆ, ಆದರೆ ಆಮೇಲಂತೂ ನೋಡಿದ್ರೆ ಎಷ್ಟೊಂದು ಶ್ರುತಿಗಳಲ್ಲಿ ಇದ್ರ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ಹಾಗೆ ಜೀವರು ನಿಜವಾಗಿ ಹುಟ್ಟಿರ್ತಾರೆ ಅನ್ನೋದು ಶ್ರುತಿಯ ಅಭಿಪ್ರಾಯವಾಗಿದ್ದರೆ ಬ್ರಹ್ಮಸ್ವರೂಪವನ್ನ ತಿಳ್ಕೊಳ್ಳೋದಿಕ್ಕೆ ಉಪಾಸನೆ ಮುಂತಾದ ಬೇರೆದ ಅಷ್ಟೇ ಸಾಕಾಗ್ತಾ ಇತ್ತು. ನಿಜವಾಗ್ಲೂ ಈ ಪ್ರಪಂಚ ಹುಟ್ಟುಬಿಟ್ಟಿದೆ ಅನ್ನೋದಕ್ಕೆ ಹೇಳಕ್ ಬಂದಿದೆ ಅಂತಂದ್ರೆ ನಮಗೆ ಉಪಾಸನೆಯಿಂದಲೇ ನಮಗೆ ತತ್ವ ತಿಳಿದ್ಬಿಡ್ತಾ ಇದೆ. ಯಾಕೆ? ಉಪಾಸನೆಯಲ್ಲಿ ಏನಾಗುತ್ತೆ? ನಾನು ಬೇರೆ, ಅವನು ಬೇರೆ. ಅವನು ನಾನು ಸೃಷ್ಟಿ ಮಾಡಿದ್ದಾನೆ, ನಾನು ಸತ್ಯ, ಅವನು ಸತ್ಯ. ಸತ್ ಮೇಲೆ ಅವನ ಲೋಕಕ್ಕೆ ಹೋಗ್ತೀನಿ, ಅವನು ಇರ್ತಾನೆ, ನಾನು ಇರ್ತಾನೆ, ಹಿಂಗೆ ತಗೊಂಡ್ಬಿಡ್ತಾರೆ. ಆದ್ದರಿಂದ ಹಂಗೆ ಹೇಳಕ್ ಬಂದಿಲ್ಲ. ಅಲ್ಲದು ಹೊಂದ್ಕೋಬಹುದು, ಹೊಂದಿದ್ರು ಮತ್ತೆ ಅದು ಪೂರ್ತಿ ಮೋಕ್ಷ ಅಲ್ಲ ಅಲ್ವಾ? ನಮ್ಗೆ ಗೊತ್ತಾಗಿದೆ. ಆಗ ಬ್ರಹ್ಮಸ್ವರೂಪವನ್ನು ಪಡೆದುಕೊಳ್ಳುವುದಕ್ಕೆ ಉಪಾಸನೆ ಮುಂತಾದ ಬೇರೊಂದು ಸಾಧನವನ್ನು ಅನುಷ್ಠಾನ ಮಾಡಬೇಕೆಂದು, ಬ್ರಹ್ಮಸ್ವರೂಪವು ಈಗಿರೋದಿಲ್ಲ, ಮುಂದೆ ಬೇರೊಂದು ಅವಸ್ಥೆಯಲ್ಲಿ ಆಗುತ್ತೆ ಅಂತ ಆಗಿದ್ದಿದ್ರೆ ಅದೇ ನೀನಾಗಿದ್ದೀಯ ಅಂತ ಇವಾಗ ಯಾಕಪ್ಪ ಹೇಳಬೇಕು ಗುರುಗಳು? ಅದು ಇನ್ಸ್ಟೆಂಟ್ ರಿಸಲ್ಟ್, ಈಗಲೇ ಇಲ್ಲೇ ನೀನದಾಗಿದ್ದೀಯ ಅಂತ. ಯಾರಿಗೆ? ಮುಕ್ತನೇ ಆಗಿಲ್ಲ ಅವನಿಗೆ ಹೇಳ್ತಾ ಇದೆ. ಅದರ ಅರ್ಥ ಏನು? ನೀನು ಈಗಲೇ ಅದಾಗಿದ್ದೀಯ, ಬಟ್ ನಿನಗೆ ಗೊತ್ತಿಲ್ಲ. KGF ಗಣಿ ಮೇಲೆ ಮಲ್ಕೊಂತ ಇದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಮೊದಲು ಕೆಳಗಡೆ ಚಿನ್ನ ಇದೆ ಅಂತ. ಈಗ ಗೊತ್ತಾಯ್ತು ಅಷ್ಟೇ. ಗೊತ್ತಾದ್ರೆ ಲಾಭ, ಗೊತ್ತಿಲ್ಲದಿದ್ರೆ ನಷ್ಟ. ಯಾರಿದನ್ನು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಶಾಸ್ತ್ರ ಹೇಳ್ದಂಗೆ ಕೇಳಿ ಸಾಧನೆ ತಿಳ್ಕೊಂಡ್ರೇ ಬೇಕಾದಷ್ಟು ಲಾಭ ಇದೆ. ಇನ್ನು ತತ್ವದಲ್ಲಿ ನಿಂತರೆ ಹೇಗಿರ್ಬೇಕು? ಅದಕ್ಕೋಸ್ಕರ ಈಗ ಉಪಾಸನೆ ಮಾಡಿ ಬೇರೆ ಲೋಕಕ್ಕೆ ಹೋಗದೆ ಮೋಕ್ಷ ಅಂತ ಆಗ್ಬಿಟ್ಟಿದ್ದಿದ್ರೆ ತತ್ವಮಸಿ ಶ್ವೇತಕೇತು ನೀನೇ ಅದಾಗಿದ್ದೀಯಾ ಅಂತ ಯಾಕೆ ಹೇಳ್ತಾ ಇದ್ರು? ಇವನು ಸತ್ಮೇತನ ಅಲ್ಲಿಗೆ ಹೋಗ್ಬೇಕು, ಈಗಲೇ ಯಾಕೆ ಹೇಳ್ತಾ ಇದ್ರು? ಹೊಂದೋದಿಲ್ಲ. ಅದಕ್ಕೋಸ್ಕರ ಆತ್ಮಸ್ವರೂಪನು ಈಗಲೇ ಇಲ್ಲೇ ಇನ್ಸ್ಟೆಂಟ್ ರಿಸಲ್ಟ್ ಅಂತ ಹೇಳಿದ್ವಲ್ಲ ಭಗವದ್ಗೀತೆಯಲ್ಲಿ, ಅದು ಕ್ಯಾಶ್ ಅಂಡ್ ಕ್ಯಾರಿ. ನೀವು ದುಡ್ಡು ಕೊಟ್ರಿ ಅಂದ್ರೆ ಈಗಲೇ ನಿಮ್ಮ ಮಾಲು, ನಿಮ್ಮ ಸಾಧನೆ ಪೂರ್ತಿ ಆಯಿತು ಅಂತಂದರೆ ಈಗಲೇ ಮುಕ್ತರಾಗ್ಬಿಡ್ತೀರ, ಮತ್ತೆಲ್ಲೂ ಹೋಗ್ಬೇಕಾಗಿಲ್ಲ. ಅನಾತ್ಮವನ್ನು ಬಿಡೋದಿಕ್ಕೆ ಸಾಧನೆ ಬಿಡ್ರಿ. ಆ ಬಿಡೋದಿಕ್ಕೋಸ್ಕರನೇ ಎಲ್ಲ ಸಾಧನೆಗಳು. ನಿಮ್ಮ ಬಿಡೋದಕ್ಕೆ ಬಂತು ಅಂದರೆ ನಿದ್ದೆಯಲ್ಲಿ ಪರಮಾತ್ಮ ಬಿಡಿಸಿರ್ತಾನೆ ಅಷ್ಟೇ. ಇದು ಸಹಜ, ನೈಸರ್ಗಿಕ. ನಾವು ಸಾಧನೆ ಮಾಡಿ ಪಡ್ಕೋಬೇಕು ಈ ಸ್ಥಿತಿನ. ಆದ್ದರಿಂದ ಸೃಷ್ಟಿವಾಕ್ಯವು ಜೀವನು ಪರಮಾತ್ಮನು ಒಬ್ಬನೇ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ, ತಿಳಿಸೋದಕ್ಕೋಸ್ಕರ ಬಂದಿದೆ. ಇದು ಉಪಾಯವೇ ಹೊರತು ಜೀವರುಗಳಿಗೆ ಉತ್ಪತ್ತಿಯನ್ನಾಗಲಿ ಅವರು ಅನೇಕರಾಗಿದ್ದಾರೆ ಅಂತ ಹೇಳೋದಕ್ಕೆ ಬಂದಿಲ್ಲಪ್ಪ. ಆದ್ದರಿಂದಲೇ ಒಂದೊಂದು ಶ್ರುತಿಯಲ್ಲಿ ಒಂದೊಂದು ಬಗೆಯ ಸೃಷ್ಟಿ ಹೇಳಿದೆ.
ಅವೆಲ್ಲಕ್ಕೂ ಅರ್ಥ ಏನು ಅಂದರೆ ಆತ್ಮನು ಒಬ್ಬನೇ, ಅವನು ತಿಳ್ಕೊಂಡ್ರೆ ನಮಗೆ ಹುಟ್ಟು ಸಾವುಗಳಿಂದ ತಪ್ಪಿಸ್ಕೋಬಹುದು, ಆನಂದ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ನಿಜವಾದ ತಾತ್ಪರ್ಯ. ಆದ್ದರಿಂದ ಈ ರೀತಿ ನಾವು ತಿಳ್ಕೊಂಡ್ರೆ ಯಾವ ದೋಷನೂ ಇರಲ್ಲ. ಇನ್ನು ಸುರೇಶ್ವರಾಚಾರ್ಯರು ಬೃಹದಾರಣ್ಯಕ ವಾರ್ತಿಕೆಯಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಸೃಷ್ಟಿ ಪ್ರಕಾರ ಒಂದೇ ಬಗೆ ಇರಬೇಕು ಅಂತ ನಿಯಮ ಏನಿಲ್ಲ. ಯಾಕೆ? ಸಾಧಕರು ತತ್ವವನ್ನು ತಿಳಿಸ್ಕೊಡೋದಕ್ಕೆ ಶ್ರುತಿಗೆ ಮುಖ್ಯವಾಗಿರುತ್ತೆ ಅಷ್ಟೇ ಹೊರತು ಏನಾದರೂ ಮಾಡಿ ಸಾಧಕರನ್ನ ತತ್ವದಲ್ಲಿ ಮುಟ್ಟಿಸ್ಬಿಡ್ಬೇಕು. ಅದಕ್ಕೋಸ್ಕರ ಶ್ರುತಿಯಲ್ಲಿ ಒಂದೊಂದು ಬಗೆ ಸೃಷ್ಟಿಯನ್ನ ಹೇಳ್ತಾ ಬರುತ್ತೆ. ಯಾಕೆ ಅಂದರೆ ಮನುಷ್ಯರು ತರಾವರಿ ಇರ್ತಾರೆ, ಅವ್ರ ಟೇಸ್ಟು ಬೇರೆ ಬೇರೆ ಇರುತ್ತೆ. ಕೆಲವ್ರಿಗೆ ಅದು ಹಿಡ್ಕೊತಾರೆ, ಕೆಲವ್ರು ಇದು ಹಿಡ್ಕೊತಾರೆ. ನೀವು ಯಾವುದಾದ್ರೂ ಹಿಡ್ಕೊಳ್ರಿ, ಒಟ್ಟಿನಲ್ಲಿ ಆತ್ಮನ್ ಮುಟ್ರಿ, ನೀವು ಹೆಂಗೆ ಬೇಕಾದರೂ ಬನ್ನಿರಿ, ಒಟ್ಟಿನಲ್ಲಿ ಬೆಂಗಳೂರು ತಲುಪ್ರಿ ಅಂತ ಹೇಳಲ್ವಾ? ಹಾಗೆ ಒಟ್ಟಿನಲ್ಲಿ ತಲುಪಬೇಕು ನಾವು ಅನ್ನೋ ದೃಷ್ಟಿಯಿಂದ ಒಂದೊಂದು ಶ್ರುತಿಯಲ್ಲಿ ಒಂದೊಂದು ಥರ ಸೃಷ್ಟಿಗಳನ್ನೆಲ್ಲ ಹೇಳಿದೆ. ನಿಜವಾಗ್ಲೂ ಸೃಷ್ಟಿ ಆಗಿದೆ ಅಂತ ತಿಳ್ಕೊಳ್ಳೋದಿಕ್ಕಲ್ಲ, ಮತ್ತೆ ಇಲ್ಲಿ ನಿಜವಾಗ್ಲೂ ಆತ್ಮಸ್ವರೂಪವನ್ನು ತಿಳ್ಕೊಂಡ ತತ್ವದಲ್ಲಿ ನಿಂತ್ಕೊಳ್ಳೋದಿಕ್ಕೆ ಅಂತ. ಯಾವ ಯಾವ ಸೃಷ್ಟಿ ಪ್ರಕಾರದಿಂದ ಜನರಿಗೆ ಪ್ರತ್ಯೇಕಾತ್ಮ ತತ್ವವನ್ನು ತಿಳಿಯುವುದು ಆಗಬಹುದು, ಆಯಾ ಪ್ರಕಾರವೇ ವೇದಾಂತದಲ್ಲಿ ಆ ಪ್ರಕ್ರಿಯೆಯನ್ನೇ ಹೇಳ್ತಾ ಬರುತ್ತೆ. ಯಾವುದು ಸುಲಭವೋ ಅರ್ಥ ಮಾಡಿಕೊಂಡು ತತ್ವದಲ್ಲಿ ನಿಲ್ಲಿ ಅಂತ. ಮತ್ತಿನ್ನೂ ಒಂದು ಇದರ ವಿಚಾರಗಳು ಬಂದಾಗ ಈ ಶ್ರುತಿಗಳಲ್ಲಿ ಒಂದು ಅರ್ಥವನ್ನು ತಾತ್ಪರ್ಯದಿಂದ ತಿಳಿಸೋದಿಕ್ಕೆ ಮತ್ತೊಂದು ಅಭಿಪ್ರಾಯ ಇರುವಂತೆ ತೋರ್ತಾ ಇರುತ್ತೆ. ಶ್ರುತಿಯಲ್ಲಿ ನಮಗೆ ಮುಖ್ಯವಾಗಿ ಒಂದನ್ನು ತೋರಿಸ್ಬೇಕು, ಅದಕ್ಕೋಸ್ಕರ ಇನ್ನು ಬೇರೆದು ಕೂಡ ಅದರ ಜೊತೆಯಲ್ಲಿ ಸೇರಿಸ್ಕೊಂಡ್ ಬರ್ತಾರೆ. ಮುಖ್ಯವಾಗಿ ನಾವು ಆತ್ಮತತ್ವದಲ್ಲಿ ನಿಲ್ಲದು ಇಂಪಾರ್ಟೆಂಟ್, ಇದು ಪ್ರೈಮರಿ. ಆದರೆ ಬೇರೆ ಬೇರೆ ಇನ್ನೇನೇನೋ ಜೊತೆಲಿ ಸೇರಿಸ್ಕೊಂಡು ಹೇಳ್ತಾ ಇದ್ದಾಗ ಅದು ಸೆಕೆಂಡ್ರಿ, ಅದು ಗೌಣ. ಹಾಕಿ ತಗೋಬೇಕು. ಅದಕ್ಕೆ ಎಕ್ಸಾಂಪಲ್ಗಳು ಬೇಕಾದಷ್ಟು ಕೊಡ್ತಾರೆ ನೋಡ್ರಿ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಅಲ್ಲ ಸ್ವಾಮಿ, ಶ್ರುತಿಯು ತಾತ್ಪರ್ಯವಿಲ್ಲದೆ ಸೃಷ್ಟಿಯನ್ನು ಹೇಳಿದೆ ಎಂಬುದು ಹೇಗೆ ಸರಿ? ತಿರ್ಗಾ ಅವನ ಪ್ರಶ್ನೆ ಅವನಿಗೆ ಕ್ಲಿಯರ್ ಆಗ್ತಾ ಇಲ್ಲ. ಅವನಿಗೆ ಅಲ್ಲ ಸ್ವಾಮಿ, ಸೃಷ್ಟಿನೇ ಆಗದೆ ಇದ್ರೆ ಮತ್ತೆ ಯಾಕೆ ಹೇಳಬೇಕಾಗಿತ್ತು? ಅದು ವಿಸ್ತಾರವಾಗಿ ಅಲ್ಲಲ್ಲಿ ಸೃಷ್ಟಿಯನ್ನು ಹೇಳುವುದೆಲ್ಲ ಅಪ್ರಮಾಣ ಅಂತ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತೀರಾ? ಸೃಷ್ಟಿಯಲ್ಲಿ ಅದಕ್ಕೇನು ಇಲ್ಲ ಅಂತ ಹೇಳಿದ ತಕ್ಷಣ ಮತ್ತೆ ಇಲ್ಲದೆ ಇರೋದನ್ನ ಸೃಷ್ಟಿ ಹೇಳ್ತಾ ಇದೆ. ಸುಮ್ಮನೆ ಏನೋ ಇಲ್ಲದೆ ಇರೋ ಕಥೆಗಳನ್ನೆಲ್ಲ ಹುಟ್ಟಿಸ್ಕೊಂಡು ಶ್ರುತಿ ಹೇಳ್ತಾ ಇದೆ ಅಂತ ಶ್ರುತಿ ಮೇಲೆ ತಪ್ಪಭಿಪ್ರಾಯ ಬರುತ್ತೆ, ದೋಷ ಕಲ್ಪಿಸ್ಬಿಡ್ತೀವಿ ನಾವು. ಏನಾಗ್ಬಿಡ್ತವಾಗ ನಾವು ಪ್ರಮಾಣ ಆಗೋಲ್ಲ, ಅಪ್ರಮಾಣವಾಗ್ಬಿಡುತ್ತೆ. ಶಬ್ದ ಪ್ರಮಾಣ ಅಂತ ಏನು ಹೇಳ್ತಿರೋ ಅದು ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಹಿಂಗೆ ಕಲ್ಪಿಸ್ಬಹುದು ಅಂತ. ಅದಕ್ಕೆ ಇಲ್ಲ, ಹಂಗಾಗೋದಿಲ್ಲ. ಯಾಕೆ? ಶ್ರುತಿಯು ತನಗೆ ಯಾವ ಅರ್ಥದಲ್ಲಿ ತಾತ್ಪರ್ಯವಿದೆಯೋ ಅದನ್ನು ತಿಳಿಸೋದಕ್ಕೆ ಉಪಾಯವಾಗಿ ಮತ್ತೊಂದು ವಿಷಯವನ್ನ ವಿಸ್ತಾರವಾಗಿ ಹೇಳ್ತಾ ಹೋಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ನಮಗೆ ಆತ್ಮತತ್ವವನ್ನು ತಿಳಿಸೋದು ಮುಖ್ಯ, ಇಂಪಾರ್ಟೆಂಟ್ ಅಷ್ಟೇ. ಆದರೆ ಏನು ಮಾಡುತ್ತೆ, ಒಂದೇ ಸಾರಿ ನೀನು ಆತ್ಮನಾಗಿದ್ದೀಯ ಅಂತ ಹೇಳಿದ್ರೆ ಅವನಿಗೆ ಅರ್ಥ ಆಗ್ಬೇಕಲ್ಲ. ಯಾಕೆ? ನಾನು ಇದು ಹುಟ್ಟು ಬಂದಿದ್ದೀನಿ, ನಾನು ಒಳ್ಳೆ ಮೊನ್ನೆ ಎಲ್ಲ ಹುಟ್ಟಿದ್ದೀನಿ, ಡೇಟ್ ಆಫ್ ಬರ್ತ್ ಕೊಡ್ತೀನಿ, ನಮ್ಮ ಅಪ್ಪ ಕಾರಣ, ನಾವು ಹಿಂಗೆಲ್ಲ ಹೇಳ್ತಾ ಇರ್ತೀವಲ್ಲ. ಹಿಂಗಿದ್ದಾಗ ಏನು ಸ್ವಾಮಿ ನೀವು ಹೇಳೋದು ಅಂತ ತಗೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಇದನ್ನ ವಿಸ್ತಾರವಾಗಿ ಹೇಳ್ತಾರೆ. ಯಾವುದನ್ನ? ನೋಡಪ್ಪ, ಸೃಷ್ಟಿ ಫಸ್ಟ್ ಪರಮಾತ್ಮನು ಒಬ್ಬನೇ ಇದ್ದ, ಯೋಚನೆ ಮಾಡ್ದ, ಆಕಾಶವನ್ನು ಸೃಷ್ಟಿ ಮಾಡ್ದ, ಆಕಾಶದಿಂದ ಅಗ್ನಿ, ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಹೀಗೆ ಅಂತ ಪುರಾಣ ಹೇಳ್ಕೊಂಡು ಬರ್ತಾರೆ. ಇನ್ನೊಂದು ಶ್ರುತಿನಲ್ಲಿ ಪರಮಾತ್ಮನು ಅಗ್ನಿಯನ್ನು ಸೃಷ್ಟಿ ಮಾಡ್ದ, ಅಗ್ನಿ, ಜಲ, ಜಲವನ್ನ ಪೃಥ್ವಿ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ತಾ ಇರೋದು. ಆದರೆ ಏನೇ ವಿಸ್ತಾರವಾಗಿ ಹೇಳಿ ಅಲ್ಲಿ ಏನಾದರೂ ಮಾಡಿ ಇವನ್ನ ಆತ್ಮತತ್ವದಲ್ಲಿ ನಿಲ್ಲಿಸಬೇಕು ಅನ್ನೋದು ತಾತ್ಪರ್ಯ ಹಿಡ್ಕೋಬೇಕಿದೆ. ಆದ್ದರಿಂದ ಎಲ್ಲಿ ಫಲವನ್ನು ಹೇಳಿದೆಯೋ ಅದರಲ್ಲಿ ಶ್ರುತಿಗೆ ತಾತ್ಪರ್ಯವಿರುತ್ತೆ. ಅದರ ಹತ್ತಿರವೇ ಉಪಾಯವಾಗಿ ಹೇಳಿರುವ ವಿಷಯದಲ್ಲಿ ಯಾವ ಫಲವನ್ನು ಹೇಳದೇ ಇದ್ದರೆ ಅದಕ್ಕೆ ಹಾಕಿ ತಗೋಬೇಕು. ಈಗ ನಮ್ಮನ್ನು ಏನಾದರೂ ಮಾಡಿ ಆತ್ಮತತ್ವದಲ್ಲಿ ಮುಟ್ಟಿಸ್ಬೇಕು.
ಇಲ್ಲಿ ಸೃಷ್ಟಿ ವಿಚಾರ ಹೇಳಿದ್ರಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಂದ್ರೆ, ಸೃಷ್ಟಿ ಹೇಳಿದಕ್ಕೆ ಫಲ ಹೇಳಿಲ್ಲಪ್ಪ, ಮತ್ತು ಒಂದೊಂದು ಶ್ರುತಿಯಲ್ಲಿ ಒಂದೊಂದು ಥರ ಹೇಳಿದ್ದಾರೆ ಸೃಷ್ಟಿಯನ್ನ. ಇದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡ, ನೀನು ಆತ್ಮತತ್ವವನ್ನು ಮುಟ್ಟತಿಗೆ ಪ್ರಯತ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದು ಮೀಮಾಂಸಾ ಶಾಸ್ತ್ರದ ಮೀಮಾಂಸಕರು ಕೂಡ ನ್ಯಾಯಶಾಸ್ತ್ರದಲ್ಲಿ ಇದನ್ನ ಒಪ್ಕೊಂತಾರೆ. ಆದ್ರಿಂದ ನಾವು ಕೂಡ ಅದನ್ನ ಉಪಯೋಗಿಸ್ಕೊತಾ ಇದ್ದೀವಿ. ಶ್ರುತಿಯಲ್ಲಿ ಒಂದಾನೊಂದು ಅಭಿಪ್ರಾಯವನ್ನು ತಿಳಿಸ್ಕೊಡೋದಕ್ಕೋಸ್ಕರ ಇನ್ನೊಂದು ವಿಷಯವನ್ನು ತಿಳಿಸುವುದು ಉಂಟೆಂಬುದಕ್ಕೆ ಇಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ ನೋಡ್ರಿ ನಿಮಗೆ. ಹೇಗೆ ಇವಾಗ ಹೇಳಿದ್ರದು, ಅದಕ್ಕೆ ಎಕ್ಸಾಂಪಲ್ಸ್ ನೋಡ್ರಿ, ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಒಂದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಪ್ರಾಣ ಸಂವಾದ ಅಂತ ಬರುತ್ತೆ. ಆ ಪ್ರಾಣ ಸಂವಾದದಲ್ಲಿ ದೇವತೆಗಳು ಅಸುರರನ್ನ ಉದ್ಗೀತದಿಂದ ಸೋಲಿಸೋಣ ಅಂತ ಸಂಕಲ್ಪಿಸಿದ್ರಂತೆ. ಈ ದೇವತೆಗಳು ರಾಕ್ಷಸರನ್ನ ಉದ್ಗೀತದಿಂದ ಸೋಲಿಸ್ಬೇಡ ಅಂತ ಸಂಕಲ್ಪ ಮಾಡಿದ್ರಂತೆ. ಅವಾಗ ಏನ್ ಮಾಡಿದ್ರು, ಈ ದೇವತೆಗಳು ಆ ದೇವತೆಗಳ ವಾಗಾದಿ ದೇವತೆ ಅಂತಿದ್ದಾನಲ್ಲ, ವಾಗಾದಿ ದೇವತೆ, ಅಗ್ನಿ ದೇವತೆ, ವಾಯು ದೇವತೆ, ಹೀಗೆ ದೇವತೆಗಳಿರ್ತಾರಲ್ಲ, ಒಬ್ಬನ್ ಕರೆದು ನೀನು ಉದ್ಗೀತೆ ಮಾಡು, ಅಸುರರನ್ನ ಸೋಲ್ಸೋಣ ಅಂತ ಹೇಳಿದ್ರಂತೆ. ಇವನೇನ್ ಮಾಡ್ದ, ಈ ಒಬ್ಬ ದೇವತೆ ಬಂದಿದ್ದೆ ಅದನ್ನ ಹಾಡುವಾಗ ವಾಕಿನಿಂದ ಆಗೋ ಪ್ರಯೋಜನಗಳು ಏನೇನಿದೆಯೋ ಕೆಟ್ಟದ್ದು ಅದನ್ನೆಲ್ಲ ಬಿಟ್ಬಿಡ್ತಾನೆ. ಒಳ್ಳೇದು ಆಗಿದಾಗ ಆ ವಾಕಿಂದ ಬಂದಿದ್ದು ಒಳ್ಳೇದಲ್ಲ ನಂದೇ ಅನ್ನಕ್ಕೆ ಶುರು ಮಾಡಿದಂತೆ ದೇವತೆ. ಇಲ್ಲಿ ನಾನು ಅನ್ನೋ ಅಹಂಕಾರ ಸೇರ್ಕೊಂತ. ಆದ್ರಿಂದ ಆ ದೇವತೆಗಳು ಸ್ಟ್ರಾಂಗ್ ಆಗ್ಬಿಟ್ರು, ಅವ್ರನ್ನ ಗೆಲ್ಲಕ್ಕಾಗ್ಲಿಲ್ಲ. ಹಾಯ್ ಅಂತ ಈ ರೀತಿ. ಆದ್ದರಿಂದ ಹೀಗೆ ಅಸುರರು ಮುಖ್ಯ ಇಂದ್ರಿಯಗಳಿಗೂ ಕೊನೆಗೆ ಅವ್ರೇನ್ ಮಾಡಿದ್ರು, ಬೇರೆ ಇಂದ್ರಿಯಗಳಿಗೂ ಹೀಗೆ ಅವರು ಅಸುರರು ಅಂಟಿಸೋದಕ್ಕೆ ನೋಡ್ಬಿಟ್ರು. ಇವರಿಗೆ ಸೋಲ್ಸ್ಬೇಕಾದ್ರೆ ಇದೊಂದೇ ಕಾರಣ ಅಂತ ಹೇಳಿ ಅಸುರರು ಆಮೇಲೆ ಬೇರೆ ಇಂದ್ರಿಯ, ಒಂದ್ಸಾರಿ ವಾಕು, ಇನ್ನೊಂದ್ಸಾರಿ ಪ್ರಾಣ, ಇದು ಪ್ರಾಣ ಅಲ್ಲ, ಪ್ರಾಣ ಆಮೇಲೆ ಬರ್ತಾನೆ, ಇನ್ನೊಂದ್ಸಾರಿ ಕಣ್ಣು, ಹೀಗೆ ಬೇರೆ ಬೇರೆ ಇಂದ್ರಿಯಗಳಿಗೆ ಹೇಳ್ತಾ ಹೋದ್ರು, ಬೇರೆ ಬೇರೆ ದೇವತೆಗಳಿಗೆ. ಎಲ್ಲರೂ ಕೂಡ ಹೀಗೆ ತಪ್ಪು ಮಾಡಕ್ ಶುರು ಮಾಡಿದ್ರು, ಗೆಲ್ಲಕ್ಕಾಗ್ಲಿಲ್ಲ. ಕೊನೆಗೇನ್ ಮಾಡಿದ್ರು, ಇಂದ್ರಿಯಗಳೆಲ್ಲ ಸೇರಿ ನಾವು ಸೋತೋಗ್ಬಿಟ್ವಿ. ಕೊನೆಗೆ ಪ್ರಾಣವನ್ನ ನೀನ್ ಮಾಡಪ್ಪ, ಉದ್ಗಾನ ಮಾಡು, ಹಾಡು ಅಂತ ಕೇಳ್ಕೊಂಡ್ರು. ಆ ಮುಖ್ಯ ಪ್ರಾಣನ ಏನ್ ಮಾಡ್ದ ಅಂತಂದ್ರೆ, ಅವನು ಯಾವುದಕ್ಕೂ ಇದಕ್ಕೆ ಅವನು ಸೆಲ್ಫಿಶ್ ಇರ್ಲಿಲ್ಲ. ಅವನಿಗೆ ಶುದ್ಧವಾಗಿದ್ದರಿಂದ ಅವನು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ಅವನಿಗೆ ಬಿಟ್ಬಿಟ್ಟ. ನಂದು ಅಂತ ಅವನು ಯಾವುದನ್ನು ಮಾಡ್ಕೊಂಡಿಲ್ಲ. ಕೆಟ್ಟದ್ದನ್ನು ಮಾತ್ರ ಬೇರೆದಕ್ಕೆ ಬಿಟ್ಬಿಡೋದು, ಒಳ್ಳೇದು ಮಾತ್ರ ನಂದು ಅಂತ ಅನ್ಕೊಂಡು ಈ ಬೇರೆ ಕಡಿಮೆ ದೇವತೆಗಳು ಮಾಡ್ದಂಗೆ ಮಾಡಲಿಲ್ಲ ಅಂತ ಈ ಒಂದು ಕತೆ ನಡೆದಿರೋ ಸಂವಾದ. ಎಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಇದಕ್ಕೆ ಪ್ರಾಣ ಸಂವಾದ ಅಂತ ಹೇಳ್ತಾರೆ. ಈ ರಾಕ್ಷಸರು ಪ್ರಯತ್ನ ಮಾಡಿದ್ರು, ಈ ಪ್ರಾಣನಿಗೂ ಕೂಡ ಹಂಗೆ ಈ ಪಾಪವನ್ನ ಅಂಟಿಸ್ಬೇಡ ಅಂತ. ಆಗ್ಲಿಲ್ಲ. ಕೊನೆಗೆ ರಾಕ್ಷಸರೇ ನಷ್ಟವಾದರು. ಯಾಕೆ? ಪ್ರಾಣನು ಶುದ್ಧಿಯೇ ಮುಂತಾದ ಗುಣದಿಂದ ಕೂಡಿರೋದ್ರಿಂದ ಆತನನ್ನೇ ಉಪಾಸನ ಮಾಡಬೇಕೆಂಬುದರ ತಾತ್ಪರ್ಯವೇ ಹೊರತು ನಿಜವಾಗಿ ಅಲ್ಲಿ ಹೇಳಿರುವಂತೆ ಪಾಪಸಂಗವಾಗಲಿ ಪ್ರಾಣಗಳಿಗೆ ಪರಸ್ಪರ ಸಂವಾದ ನಡೀತು ಅಂತ ಹೇಳೋದಕ್ಕಲ್ಲಪ್ಪ ಅಲ್ಲಿ ಅಂತ. ಅರ್ಥ ಆಯ್ತಾ ನಿಮ್ಗಿದು? ಯಾರಿಗಾದ್ರೂ ಅರ್ಥ ಆಗದೆ ಇದ್ರೆ ಕೇಳಿ. ಇಲ್ಲಿ ಹಿಂದೆ ಒಂದು ಕೇನೋಪನಿಷತ್ನಲ್ಲಿ ಬೇರೆ ತರ ಕಥೆ ಬರುತ್ತೆ, ಅದೇ ತರ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳ್ತಾರೆ. ಅಲ್ಲಿ ನಮ್ಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ದೇವತೆಗಳು ರಾಕ್ಷಸರ ಯುದ್ಧ ಆಗುತ್ತೆ. ಆಗ ರಾಕ್ಷಸರನ್ನ ಸೋಲ್ಸ್ಬೇಕು ಅಂತ ಹೇಳಿ ಆಗೋದಿಲ್ಲ, ಇವರು ಸೋತೋಗೋ ಥರ ಆಗುತ್ತೆ. ದೇವತೆಗಳ ಕುರಿತು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ, ನಮಗೆ ನೀನು ಸಹಾಯ ಮಾಡಬೇಕು ಅಂತ. ಪರಮಾತ್ಮನು ಯಾವತ್ತೂ ನ್ಯಾಯದ ಕಡೆ ಇರ್ತಾನೆ, ಧರ್ಮದ ಕಡೆ ಇರ್ತಾನೆ. ಮಹಾಭಾರತ ನೋಡ್ರಿ, ಪರಮಾತ್ಮ ಕೃಷ್ಣ ಭಗವಂತ ಪಾಂಡವರ ಕಡೆ ಇದ್ದ. ಯಾಕೆ? ತುಂಬ ಹತ್ತಿರದ ನೆಂಟರು ಅಂತಲ್ಲ, ಧರ್ಮ ಇದ್ದಿದ್ರಿಂದ. ಹಾಗೆ ನಾವು ಯಾವತ್ತೂ ಧರ್ಮದಿಂದ ಇರಬೇಕು. ಮೋಸ, ವಂಚನೆ, ಕಪಟ ಫಸ್ಟ್ ಬಿಟ್ಬಿಡ್ಬೇಕು. ಇಲ್ಲದಿದ್ದರೆ ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಆಗೋದೇ ಇಲ್ಲ. ಈ ಯಮನಿಯಮಗಳನ್ನ ಫಸ್ಟ್ ಪಾಲನೆ ಮಾಡಬೇಕು. ಅದಕ್ಕೆ ಅಷ್ಟಾಂಗ ಯೋಗದಲ್ಲಿ ಹೇಳುವಾಗ ಯಮನಿಯಮಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ.
ಹಾಗಾಗಿ ಕೊನೆಗೆ ಇವರಿಗೆ ಪರಮಾತ್ಮನು ಇವರಿಗೆ ಸಹಾಯ ಮಾಡಿದ್ರಿಂದ ಇವ್ರು ಗೆದ್ಬಿಡ್ತಾರೆ. ಗೆದ್ದಿದ ತಕ್ಷಣ ಇವ್ರಿಗೆ ಅಹಂಕಾರ ಬಂದ್ಬಿಡುತ್ತೆ. ಇವರಿಗೆ ಓಹೋ ನಾವೇ ಗೆದ್ವಿ, ಪರಮಾತ್ಮನ ಮರ್ತೋಗ್ಬಿಡ್ತಾರೆ ಅವರು. ಆವಾಗ ಇವರು ಒಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಏನು ಫೇರ್ವೆಲ್ ಪಾರ್ಟಿ ಅಂತ, ನಾವು ಗೆದ್ಬಿಟ್ವಿ ಅಂತ ಅಹಂಕಾರದಿಂದ. ಆಗ ಪರಮಾತ್ಮ ನೋಡ್ತಾನೆ, ಎಲ್ಲ ನಾನೇನೋ ಮಾಡೋಕ್ಕೆ ಹೋದ್ರೆ ಇದೇನೋ ಆಯ್ತಲ್ಲ ಅಂತ ಹೇಳಿ ಆ ಪರಮಾತ್ಮನ ಒಂದು ಯಕ್ಷನ ರೂಪದಲ್ಲಿ ಬಂದು ಕಾಣಿಸ್ಕೊತಾನೆ. ಈ ದೇವತೆಗಳು ಇಂದ್ರ ಎಲ್ಲರೂ ಇರ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಪ್ಪ ಯಾರು ಗೊತ್ತಾಗ್ತಾ ಇಲ್ವೇ ಇವರು, ಅಗ್ನಿದೇವ ನೀನು ಹೋಗಿ ನೋಡ್ಕೊಂಬ ಅಂತ. ಅವನು ಸೋತೋಗ್ಬಿಡ್ತಾನೆ. ಗೊತ್ತು ನಮ್ಮ ಕಥೆ. ವಾಪಸ್ ಬಂದ್ಬಿಡ್ತಾನೆ, ನನಗೆ ಯಾವುದೂ ಗೊತ್ತಾಗ್ಲಿಲ್ಲ, ನನ್ನ ಶಕ್ತಿ ಎಲ್ಲ ಅಲ್ಲಿ ಏನೂ ಕೆಲಸ ಮಾಡಲಿಲ್ಲ ಅಂತಾನೆ. ವಾಯುದೇವನ್ ಕಳಿಸ್ತಾನೆ, ಹಾಗೆ ಜಲದೇವತೆಯನ್ನು ಕಳಿಸ್ತಾನೆ. ಯಾರು ಕಳಿಸಿದ್ರು ಎಲ್ಲ ಸೋತೋಗ್ಬಿಡ್ತಾರೆ. ಆವಾಗ ಇಂದ್ರನೇ ಬರ್ತಾನೆ. ಬಂದಿದ್ದೆ ನೀನು ಯಾರು ಹೇಳಬೇಕು ಅಂತ ಸ್ವಲ್ಪ ಕರುಣೆಯಿಂದ ಪ್ರೀತಿಯಿಂದ ಸರೆಂಡರ್ ಭಾವದಿಂದ ಕೇಳ್ಕೊತಾನೆ. ಆಗ ಅವನಿಗೆ ಯಾರು ಶಿವನ ಹೆಂಡತಿ ಹೆಸರು ಏನಂತಾರಪ್ಪ, ಉಮಾದೇವಿ ಪ್ರತ್ಯಕ್ಷಳಾಗಿ ಎಲ್ಲ ತೋರಿಸ್ಕೊಡ್ತಾಳೆ ಅಂತಾರೆ. ಈ ಥರ ಇಲ್ಲಿ ಬೇರೆ ಥರ ಹೇಳಿದ್ದಾರೆ, ಅದನ್ನೇ ಹೇಳ್ತಾರೆ. ಆ ಥರ ಈ ಪ್ರಾಣನು ಇಲ್ಲಿ ನಮ್ಮ ಶರೀರದಲ್ಲಿ ಯಾವುದು ಮುಖ್ಯವಾಗಿರೋದು ಅನ್ನೋದು ಒಂದು ಸಂದರ್ಭ ಬರುತ್ತೆ. ಇಂದ್ರಿಯಗಳೇನು ಮಾಡುತ್ತೆ ಅಂದರೆ ಶರೀರದಲ್ಲೆಲ್ಲ ನಾವೇ ಶ್ರೇಷ್ಠ ಅಂತ ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಜಂಬ ಕೊಚ್ಕೊತಾ ಇರುತ್ತೆ. ಆಗ ಇವರೇನು ಮಾಡ್ತಾರೆ ಹೇಳ್ತಾರೆ, ಆಗ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋಗಿದ್ದೆ ನೀನು ಹೇಳಿ ನಮಗೆ, ಪ್ರಜಾಪತಿನೋ ಬ್ರಹ್ಮನ ಹತ್ರನೋ ಹೋಗ್ತಾರೆ. ಹೋಗ್ಬಿಟ್ಟು ಕೇಳ್ತಾರೆ. ಅವಾಗ ಹೇಳ್ತಾರೆ, ನೀವು ಒಬ್ಬೊಬ್ಬರೇ ಬಿಟ್ಟು ಹೋಗಿ, ನೀವು ಬಿಟ್ಟು ಹೋದ್ರೂ ಕೂಡ ಈ ಶರೀರ ಏನು ಆಗದೆ ಇದ್ದರೆ ನೀವೆಲ್ಲ ಮುಖ್ಯರು. ಯಾರು ಬಿಟ್ಟು ಹೋದರೆ ಶರೀರ ವಿಲವಿಲ ಅಂತ ಒದ್ದಾಡುತ್ತೋ, ಅದಕ್ಕೆ ಇಲ್ದಂಗೆ ಆಗ್ಬಿಡುತ್ತೋ ಅದೇ ಮುಖ್ಯ ಅಂತ. ಈ ಎಲ್ಲ ಇಂದ್ರಿಯಗಳು ಬಿಟ್ಟು ಹೋಗ್ತಾರೆ, ಏನೇನೂ ಆಗಲ್ಲ. ಕಣ್ಣಿಲ್ಲದೆ ಇದ್ರೂ ಬದುಕಿರ್ತಾರೆ, ಕಿವಿ ಇಲ್ಲದೆ ಇದ್ರೂ ಬದುಕಿರ್ತಾರೆ, ಕೈ ಇಲ್ಲದೆ ಇದ್ರೂ ಬದುಕಿರ್ತಾರೆ ಅಲ್ವಾ. ಕೊನೆಗೇನಾಯಿತು, ಇವರು ಪ್ರಾಣನ ಕೇಳ್ತಾರೆ, ನೀನು ಬಿಟ್ಟು ಹೋಗಪ್ಪ ನೋಡೋಣ ಅಂತ. ಆ ಪ್ರಾಣ ಸ್ವಲ್ಪ ಬಿಡಬೇಕು ಅಂತ ಹಿಂಗೆ ಅಲ್ಲಾಡಿದ ತಕ್ಷಣ ಶರೀರ ಪೂರ್ತಿ ಕುಸ್ತೋದಂಗೆ ಆಗ್ಬಿಡುತ್ತೆ. ಈ ಕಣ್ಣು ಇಂದ್ರಿಯಗಳು ಎಲ್ಲದಕ್ಕೂ ಶಕ್ತಿ ಇದ್ದಂಗೆ ಆಗ್ಬಿಡುತ್ತೆ. ಬೇಡ ಬೇಡ ಬೇಡ, ನೀನು ಹೋಗ್ಬಿಟ್ರೆ ನಮ್ಗೆ ಅಸ್ತಿತ್ವ ಇರಲ್ಲ ಅಂತ ಬೇಡ್ಕೊತಾರೆ ಅಂತ. ಇದರ ಅರ್ಥ ಏನು ಅಂತಂದರೆ ಎಲ್ಲ ಇಂದ್ರಿಯಗಳಲ್ಲೂ ಪ್ರಾಣನು ಮುಖ್ಯ ಅಂತ. ಇಲ್ಲಿ ಪ್ರಾಣನ ಉಪಾಸನೆ ಮಾಡಬೇಕು ಅಂತ ಹೇಳಿರೋದಕ್ಕೆ ಬಂದಿದೆ ಹೊರತು ಅಷ್ಟನ್ನೇ ತಗೋಬೇಕು ನಾವು ಅಂತ ಹೇಳ್ತಾ ಇರೋದು. ಇಲ್ಲಿ ಪ್ರಜಾಪತಿ ಹತ್ರ ಇವನು ಬ್ರಹ್ಮ ಅಲ್ಲ, ನಿಮ್ಮಲ್ಲಿ ಯಾವನು ಶರೀರವನ್ನು ಬಿಟ್ಟು ಹೋದರೆ ನೋಡ್ರಿ ಅಲ್ವಾ. ಹಾಗೆ ಇನ್ನು ನಾನು ಅದಕ್ಕೆ ಬಂದಿಲ್ಲ. ಆದ್ದರಿಂದ ಇಲ್ಲಿ ಅದರ ಹಿಂದಿನದರಲ್ಲಿ ಆತ್ಮನನ್ನೇ ಉಪಾಸನ ಮಾಡಬೇಕೆಂಬುದರಲ್ಲಿ ತಾತ್ಪರ್ಯ ಹೊರತು ನಿಜವಾಗಿ ಅಲ್ಲಿ ಹೇಳಿರುವ ಪಾಪ ಸಂಘವಾಗಲಿ ಪ್ರಾಣಗಳಿಗೆ ಪರಸ್ಪರ ಸಂವಾದ ನಡೀತು ಅಂತೇನಲ್ಲ ಇಂಪಾರ್ಟೆಂಟು. ಅಲ್ಲಿ ಎಲ್ಲ ಇಂದ್ರಿಯಗಳಿಗಿಂತ ಪ್ರಾಣನೂ ಶ್ರೇಷ್ಠ ಅಷ್ಟೇ ಹೇಳಕ್ಕೆ ಬಂದಿದೆ ಹೊರತು ಈ ಸಂವಾದ ಇವೆಲ್ಲ ನಿಜವಾಗಿದೆ ಅಂತ ಹೇಳಕ್ಕಿಲ್ಲ. ಕಥೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನಮಗೆ ಬೇಕಾಗಿರೋದು ಇದು ಒಂದು ಮುಖ್ಯವಾಗಿರೋ ತತ್ವವನ್ನು ತಿಳಿಸೋದಿಕ್ಕೆ ಬೇರೆ ರೀತಿಯಲ್ಲಿ ಹಿಂಗೆಲ್ಲ ಹರಡಿರ್ತಾರೆ. ಹೇಗೆ ನಮ್ಮನ್ನು ಆತ್ಮನ ತಿಳಿಸೋದಕ್ಕೋಸ್ಕರ ಈ ಸೃಷ್ಟಿ ವಿಚಾರ ಎಲ್ಲ ಪೂರ್ತಿ ಹೇಳ್ಕೊಂಡ್ಬರ್ತಾರೋ ಹಾಗೆ ಅಂತ. ಈಗ ಅದಕ್ಕೆ ಪರಿಹಾರ ಹೇಳ್ತಾರೆ. ಸಮಾಧಾನ ಏನು ಅಂದರೆ ಶ್ರುತಿಯು ತನಗೆ ಯಾವ ಅರ್ಥದಲ್ಲಿ ತಾತ್ಪರ್ಯವಿದೆಯೋ ಅದನ್ನು ತಿಳಿಸೋದಕ್ಕೆ ಉಪಾಯವಾಗಿ ಮತ್ತೊಂದು ವಿಷಯವನ್ನು ವಿಸ್ತಾರವಾಗಿ ಹೇಳ್ತಾ ಹೋಗುತ್ತೆ ಅಂತ. ಎಲ್ಲಿ ಫಲಗಳನ್ನು ಹೇಳಿದೆಯೋ ಅದರಲ್ಲಿ ಶ್ರುತಿಗೆ ತಾತ್ಪರ್ಯವಿರುತ್ತದೆ, ಅದು ಇಂಪಾರ್ಟೆಂಟು. ಫಲ ಹೇಳಿರೋ ಕಡೆ ತಾತ್ಪರ್ಯ ಇರುತ್ತೆ. ಈಗ ಸೃಷ್ಟಿ ವಿಚಾರದಲ್ಲಿ ಎಲ್ಲೂ ಫಲ ಹೇಳಿಲ್ಲ, ಆದರೆ ಆತ್ಮನ ಆ ಕಾರಣವನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಂತೀವಿ ಅಂತ ಸ್ಪಷ್ಟವಾಗಿ ಹೇಳಿದೆ ಅಂತ. ಫಲವನ್ನು ಹೇಳದೇ ಇದ್ದರೆ ಸಫಲ ಶ್ರುತಿಗೆ ಅಫಲವಾದದ್ದು ಅಂಗವಾಗಿರೋದು. ಇದಾಯ್ತಲ್ಲ, ಇದು ಆಯಿತು, ಉದ್ಗೀತದಾಯಿತು, ಕರೆಕ್ಟ್. ಇಲ್ಲೇ ಇದು ಆಯಿತು. ಕೊನೆಗೆ ಇಲ್ಲಿ ಏನಾಯಿತು, ಆ ಪ್ರಾಣಗಳದೆಲ್ಲ ಉದ್ಗೀತ ಮಾಡಿದ್ದು ಇಂದ್ರಿಯಗಳಿಗೂ ಪ್ರಾಣವನ್ನು ಬೇಡ್ಕೊಂಡಿದ್ದ ತಕ್ಷಣ ಅವಾಗ ಎಲ್ಲ ಆತನನ್ನೇ ಉಪಾಸನೆ ಮಾಡಬೇಕೆಂಬುದರಲ್ಲಿ ತಾತ್ಪರ್ಯ.
ಈಗ ಇಷ್ಟೆಲ್ಲ ಹೇಳಿದ್ರಲ್ಲ, ದೇವತೆಗಳು ಉದ್ಗಾನ ಮಾಡಿದ್ರು, ಪ್ರಾಣ ಉದ್ಗಾರ ಮಾಡ್ದ, ಅದರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ ಪ್ರಾಣನನ್ನೇ ಉಪಾಸನೆ ಮಾಡಬೇಕು ಅನ್ನೋದ್ರಲ್ಲಿ ತಾತ್ಪರ್ಯವೇ ಹೊರತು ಈ ರೀತಿ ಅವ್ರು ನಿಜವಾಗಿ ಅಲ್ಲಿ ಇವೆಲ್ಲ ಇಷ್ಟೊಂದು ಕತೆ ನಡೀತೀವಲ್ಲ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಬಟ್ ಅವನ್ನೆಲ್ಲ ಅಷ್ಟು ಹೇಳ್ದಿರೋದ್ರಿಂದ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಅಲ್ಲಿಗೆ ಪ್ರಾಣನಲ್ಲಿ ಪಾಪ ಸಂಘವಾಗಲಿ ಏನೂ ಇರಲಿಲ್ಲ. ಆದ್ದರಿಂದ ಇವು ಪರಸ್ಪರ ಸಂವಾದ ಆಯಿತು, ಹೀಗೆಲ್ಲ ಚರ್ಚೆ ನಡೀತು, ಅದೆಲ್ಲ ಇಂಪಾರ್ಟೆಂಟು. ಪ್ರಾಣನ ಉಪಾಸನೆ ಮಾಡಬೇಕು ಅಂತ ತೋರ್ಸೋದಕ್ಕೆ ಇಷ್ಟೆಲ್ಲ ಕತೆ ಪುರಾಣ ಹೇಳಬೇಕಾಯಿತು ಅಂತ ಹೇಳ್ತಾರೆ. ಅದರಂತೆ ಇಲ್ಲಿಯೂ ಸೃಷ್ಟಾದಿಗಳನ್ನು ಹೇಳಿರೋದ್ರಲ್ಲಿ ಶ್ರುತಿಗೆ ತಾತ್ಪರ್ಯ ಹೀಗೆಲ್ಲ ಇಷ್ಟೊಂದು ಸೃಷ್ಟಿ ಆಯಿತು ಅಂತ ಹೇಳೋದ್ರಲ್ಲಿ ಸತ್ಯ ಅಲ್ಲ, ಆತ್ಮನನ್ನ ತಿಳ್ಕೊಳ್ಬೇಕು ಅನ್ನೋದರಲ್ಲೇ ಸತ್ಯ. ಆದ್ದರಿಂದ ಆತ್ಮನು ಒಬ್ಬನೇ ಪರಮಾರ್ಥನೆಂಬುದನ್ನು ತಿಳಿಯುವುದರಲ್ಲಿ ಅದಕ್ಕೆ ತಾತ್ಪರ್ಯ ಅಂತ ನಿಶ್ಚಯ ಮಾಡಿದ್ರು. ಈಗ ಅವನು ಆಕ್ಷೇಪ ಮಾಡ್ತಾನೆ ತಿರ್ಗಾ, ನೀವು ಹೇಳಿದ ದೃಷ್ಟಾಂತ ಶ್ರುತಿಗೆ ಎಲ್ಲ ವಿಷಯದಲ್ಲೂ ತಾತ್ಪರ್ಯವಿದೆ ಎಂದು ಕಲ್ಪಿಸುವುದೇ ಯುಕ್ತವೆಂದು ತೋರುತ್ತದೆ. ಅಲ್ಲಿ ವಾಗಾದಿಗಳೆಂದರೆ ಅವನು ಏನು ಸ್ವಾಮಿ ನೀವು ಹಂಗೆ ಹೇಳ್ತೀರಾ? ಇಲ್ಲಿ ವಾಗಾದಿ ಅಭಿಮಾನವುಳ್ಳ ದೇವತೆಗಳು ಅಂತ ಇಟ್ಕೊಂಡು ಅಲ್ಲಿ ಹೇಳಿರುವ ಸಂವಾದ ಆಯಿತು. ಕೊನೆಯಲ್ಲಿ ದೇವತೆಗಳು ಪ್ರಾಣನೇ ಶ್ರೇಷ್ಠ ದೇವತೆ ಎಂದು ನಿಶ್ಚಯಿಸಿಕೊಂಡ್ರು. ಅಂದೇಕೆ ಕಲ್ಪಿಸಬಾರ್ದು? ಅವನು ನೋಡ್ರಿ ಈ ತಿರ್ಗ ಮತ್ತೆ ತೆಗಿತಾ ಇದ್ದಾನೆ. ಅವನಿಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಅವನಿಗೆ ಅಲ್ಲಿ ಆ ಬೇರೆ ದೇವತೆಗಳಿಗೆ ಅಭಿಮಾನ ಇತ್ತು, ಪ್ರಾಣ ದೇವತೆನಿಗೆ ಅಭಿಮಾನ ಇರಲಿಲ್ಲ. ಅವನೇ ಶ್ರೇಷ್ಠನು ಅಂತ ನಿಶ್ಚಯಿಸ್ಕೊಳ್ಳೋದಕ್ಕೆ ಅಂತ ಯಾಕೆ ಕಲ್ಪಿಸ್ಬಾರ್ದು ಅಂತ ಅವನು ತೆಗಿತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಪ್ರಾಣ ಸಂವಾದ, ಅದಕ್ಕೆ ಉತ್ತರ, ಪ್ರಾಣ ಸಂವಾದ ಅನ್ನೋದು ಎಲ್ಲ ಶ್ರುತಿಗಳಲ್ಲೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಒಂದೊಂದು ಕಡೆ ಒಂದೊಂದು ಥರ ಹೇಳಿದ್ದಾರೆ, ಹೇಗೆ ಸೃಷ್ಟಿ ಹೇಳಬೇಕಾದ್ರೆ ಅಂತ. ಅದನ್ನು ಒಂದು ಕಡೆಯಲ್ಲಿ ಒಂದು ಬಗೆಯಲ್ಲಿ ಹೇಳಿದೆ. ಫಾರ್ ಎಕ್ಸಾಂಪಲ್, ಬೃಹದಾರಣ್ಯಕ ಕಥೆಯಲ್ಲಿ ತಗೊಳ್ರಿ, ಉದ್ಗೀತ ಕೃತಿಗಳು ಅವೇ ಉದ್ಗಾನವನ್ನು ಮಾಡುವೆಂದು ಬಣಿಸಿದೆ. ಆದರೆ ಚಾಂದೋಗ್ಯ ಉಪನಿಷತ್ನಲ್ಲಿ ತಗೊಂಡ್ರೆ ಅವುಗಳನ್ನು ಉದ್ಗೀತದ ಅವಯವವಾದ ಓಂಕಾರ ಅಂತ ಹೇಳಿದೆ. ಇನ್ನು ಬೃಹದಾರಣ್ಯಕದಲ್ಲಿ ತಗೊಂಡ್ರೆ ಅದರಲ್ಲೇ ಒಂಥರ ಹೇಳಿದೆ. ಪ್ರಾಣ ಸಂವಾದವನ್ನು ಬೇರೆ ಒಂದು ಪ್ರಕರಣದಲ್ಲಿ ವರ್ಣಿಸಿದೆ. ಹೇಗೆಂದರೆ, ವಾಗಾದಿ ಪ್ರಾಣಗಳು ನಮ್ಮಲ್ಲಿ ಯಾವನು ಶ್ರೇಷ್ಠನೆಂಬುದನ್ನು ಗೊತ್ತುಪಡಿಸಿಕೊಳ್ಳುವುದಕ್ಕೆ ಪ್ರಜಾಪತಿ ಬಳಿಗೆ ಹೋದವೆಂತ. ಪ್ರಜಾಪತಿ ನಿಮ್ಮಲ್ಲಿ ಯಾವನು ಶರೀರವನ್ನು ಬಿಟ್ಟು ಹೋದರೆ ಅದು ಅಮಂಗಳವಾಗಿ ತೋರುತ್ತೋ ಅವನೇ ಶ್ರೇಷ್ಠನು ಅಂತ ಹೇಳಿದೆ ಅಂತ. ಅದರಂತೆ ಪ್ರಾಣಗಳು ಒಂದೊಂದಾಗಿ ಶರೀರವನ್ನು, ಇದೆಲ್ಲ ಕಥೆ ಆಯ್ತಲ್ಲ. ಹೀಗೆ ಪ್ರಶ್ನೋಪನಿಷತ್ ತಗೊಳ್ರಿ, ಅಲ್ಲೂ ಕೂಡ ಹೀಗೆ ಇದೆ. ಒಂದು ಬೇರೆ ರೀತಿಯಲ್ಲಿ ಪ್ರಾಣಗಳಿಗೆ ಪರಸ್ಪರ ಸಂವಾದವಾದಂತೆ ವರ್ಣಿಸಿರುತ್ತೆ. ಒಟ್ಟಿನಲ್ಲಿ ಈ 4-5 ಉಪನಿಷತ್ತುಗಳಲ್ಲಿ ಏನು ಹೇಳುತ್ತೋ ಆ ಪ್ರಾಣನ ವಿಚಾರ, ದೇವತೆಗಳ ವಿಚಾರ ಒಂದೊಂದು ಕಡೆ ಒಂದೊಂದು ಹೇಳಿದೆ. ಹೇಗೆ ಸೃಷ್ಟಿ ವಿಚಾರ ಹೇಳಿದೆಯೋ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಈ ಶರೀರವನ್ನು ಹಿಡಿದುಕೊಂಡಿರುವ ಶಕ್ತಿಯು ಮುಖ್ಯ ಪ್ರಾಣನಿಗೆ ಮಾತ್ರವೇ ಇದೆ ಅಂತ ತಿಳಿಸೋದಿಕ್ ಮಾತ್ರ ಈ ಕಥೆಯೆಲ್ಲ ಹೇಳಿದೆ ಅಷ್ಟೇ. ಇನ್ನೂ ಐತರೇಯ ಉಪನಿಷತ್ ತಗೊಳ್ರಿ, ಯಾರು ಶರೀರವನ್ನು ಬಿಟ್ಟರೆ ಶರೀರವು ಬಿದ್ದು ಹೋಗುವುದೋ, ಯಾವನು ಮತ್ತೆ ಶರೀರವನ್ನು ಹೊಕ್ಕರೆ ಅದು ಎದ್ದು ನಿಲ್ಲುವುದೋ ಅದಕ್ಕೆ ಸಾಮರ್ಥ್ಯ ಇದೆ, ಅವನನ್ನೇ ನೀವು ಉಪಾಸನೆ ಮಾಡಬೇಕು ಅಂತ. ಈ ಪ್ರಾಣ ಅಂತಿದೆ ನೋಡ್ರಿ ನಮ್ಮ ಶರೀರದಲ್ಲಿ. ಪ್ರಾಣ ಏನಾದರೂ ಒಂದು ಸ್ವಲ್ಪ ಹೊತ್ತು ಇಲ್ಲದೆ ಇದ್ದರೆ ತಗೊಂಡೋಗಿ ಸುಟ್ಟಾಕ್ಬಿಡ್ತಾರೆ. ಅದಕ್ಕೋಸ್ಕರನೇ ನಾವು ನಿದ್ದೆ ಮಾಡಿದಾಗ ಎಲ್ಲರೂ ಮಲಗಿರ್ತಾರೆ. ಹೇಗೆ ಊರೆಲ್ಲ ಮಲಗಿದ್ದಾಗ ಗೂರ್ಖ ಎದ್ದು ಕಾಪಾಡ್ತಾ ಇರ್ತಾನೋ ಊರನ್ನ, ಹಾಗೆ ಅದೇ ರೀತಿ ನಮ್ಮ ಶರೀರದಲ್ಲಿ ಎಲ್ಲವೂ ಮಲಗಿಬಿಟ್ಟಿರುತ್ತೆ. ಆದರೆ ಈ ಪ್ರಾಣವ ಮಾತ್ರ ಎದ್ದಿರ್ತಾನೆ. ಇದು ವ್ಯವಹಾರ ದೃಷ್ಟಿಯಿಂದಲೋ ಪರಮಾರ್ಥ ದೃಷ್ಟಿಯಿಂದಲೋ ಹೇಳ್ತಾ ಇರೋದು. ನಾವು ಮಲಗಿದ್ದಾಗ ಪ್ರಾಣನು ಇರ್ತಾನೆ, ಇದು ವ್ಯವಹಾರ ದೃಷ್ಟಿನ ಪರಮಾರ್ಥ ದೃಷ್ಟಿನ? ವ್ಯವಹಾರ ದೃಷ್ಟಿ. ಮತ್ ಪರಮಾರ್ಥ ದೃಷ್ಟಿ ಹೇಗೆ ಹೇಳ್ತೀರಾ ಅಲ್ಲ ಅಂತ? ಹೆಂಗೆ ಹೇಳ್ತೀವಿ? ಆನ್ಸರ್ ಕರೆಕ್ಟ್. ಏನು ಗೊತ್ತಾಗೋದಿಲ್ಲ ಸರ್, ನಾವು ಉಸಿರಾಡ್ತಾ ಇರೋದು ಗೊತ್ತಾಗೋದಿಲ್ಲ ಸರ್. ಗಾಢ ನಿದ್ರೆಯಲ್ಲಿದ್ದಾಗ ನಾನಿವಾಗ ಬುಸ್ ಬುಸ್ ಅಂತ ಉಸಿರಾಡ್ತಾ ಇದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ.
ಇದು ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಆದ್ದರಿಂದ ಆ ರೀತಿ. ಮತ್ತು ಈ ಒಂದು ಉಪನಿಷತ್ನಲ್ಲಿ ಹೇಳಿದ್ದಾರೆ, ಆ ಪ್ರಾಣ ಬಿಟ್ಟು ಹೋಗಿದ ತಕ್ಷಣ ಶರೀರ ಏನು ಲೈಫು ಇರಲ್ಲ, ಸತ್ತೋಗ್ಬಿಡುತ್ತೆ. ಮತ್ತೆ ಪ್ರಾಣ ಬಂದು ಸೇರಿಕೊಂಡ್ರೆ ತಿರ್ಗಾ ಆ ಶರೀರಕ್ಕೆ ಲೈಫ್ ಬರುತ್ತೆ ಅಂತ. ಇದು ಆಗಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಸಾಧ್ಯ ಇದೆ ಇದು. ಯಾಕೆ ಅಂತೀರಾ? ಈ ಪುತ್ತೂರಿನಲ್ಲಿ ಅಜ್ಜ ಅಂತಿದ್ರು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಹಿಂದೆ ನಾನು ಒಂದು ಸಾರಿ ಹೇಳಿದ್ದೆ ಅವ್ರ ಕಥೆನ. ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ ಹೇಳಬೇಕಾದ್ರೆ ಅವ್ರು ನಿಜವಾಗ್ಲೂ ನಾನು ಹೇಳೋದು ಕರ್ನಾಟಕದ ರಮಣ ಮಹರ್ಷಿಗಳು ಅಂತ ಕರಿತೀನಿ. ನಾವು ಅವ್ರನ್ನೆಲ್ಲ ನೋಡಿದ್ವಿ, ನಾನು, ಗೋಪಿನಾಥ್ ಅವರು, ಎಲ್ಲರೂ ಅವ್ರ ಮನೆಗೆ, ಅವರು ಮಲ್ಲೇಶ್ವರದಲ್ಲಿ ಯಾರೋ ಒಬ್ಬರು ಮನೆಗೆ ಬರ್ತಾ ಇದ್ರು. ಪುತ್ತೂರಿನಲ್ಲಿ ಅವರ ಸಮಾಧಿ ಇದೆ. ಅವ್ರದ್ರಲ್ಲಿ ಏನಾಯಿತು ಅಂದರೆ, ಅವರು ಮೊದಲು ಲೌಕಿಕವಾಗಿರ್ತಾರೆ, ಬ್ರಾಹ್ಮಣರು. ಅಜ್ಜ ಅಂತ ವಯಸ್ಸಾಗಿತ್ತು. ಅವರು ಸತ್ತೋಗ್ತಾರೆ. ಸತ್ತೋಗಿದ ತಕ್ಷಣ ಅವ್ರನ್ನ ಹೆಣವನ್ನ ತಗೊಂಡ್ಬಂದು ವರಂಡದಲ್ಲಿ ಮಲಗಿಸ್ಬಿಡ್ತಾರೆ. ಸತ್ತೋಗ್ಬಿಟ್ಟು ಆವಾಗಲೇ ಒಂದು 2 ಗಂಟೆ 3 ಗಂಟೆ ಆಗಿಬಿಟ್ಟಿರುತ್ತೆ. ಎಲ್ಲರೂ ಇವ್ರನ್ನ ತಗೊಂಡೋಗಿ ಸುಡೋದಕ್ಕೋಸ್ಕರ ಎಲ್ಲ ನಡೀತಾ ಇರುತ್ತೆ ಕಾರ್ಯಗಳೆಲ್ಲ. ಇದ್ದಂಗೆ ಇವರಿಗೆ ತಿರ್ಗಾ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡ್ಬಿಟ್ಟಿದ ತಕ್ಷಣ ಇವ್ರ ಬಾಯಿನಲ್ಲಿ ಕುರಾನ್ ಬರಕ್ಕೆ ಶುರುವಾಗ್ಬಿಡುತ್ತೆ. ಕುರಾನ್ ಮಂತ್ರಗಳನ್ನ ಹೇಳಕ್ ಶುರು ಮಾಡ್ತಾರೆ. ಅವ್ರ ಮನೆ ಎದುರು ಅಂಗಡಿನಲ್ಲಿ ಒಬ್ಬ ಸಾಬಿ ಇರ್ತಾನ. ಅರೆ, ಇವ್ರ ಮನೆಯಲ್ಲಿ ಯಾರಪ್ಪ ಕುರಾನ್ ಹೇಳುವರು ಅಂತ ಅವನು ಬಂದು ನೋಡ್ತಾನೆ. ಸತ್ತೋಗಿ ಅವ್ರು ಕೂತ್ಕೊಂಡ್ಬಿಟ್ಟು ಕುರಾನ್ ಹೇಳ್ತಾ ಇದ್ದಾರೆ. ಆವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ಅವನಿಗೆ. ಹಾಗೆ ಇದು ಸಾಧ್ಯ ಅನ್ನೋದಕ್ಕೆ. ಮತ್ತೆ ನಮ್ಮ ಯೋಗದಲ್ಲೂ ಹಿಂದೆ ಪರಕಾಯಿ ಪ್ರವೇಶ ಅಂತ ಹೇಳ್ತಾ ಇದ್ರು. ಅವರು ಶವಾಸನ ನಾವು ಹೇಗೆ ಹಾಕ್ತೀವೋ ಹಾಗೆ ಹಾಕಿ ಆ ಶರೀರದಿಂದ ಪ್ರಾಣವನ್ನು ಬಿಟ್ಟು ಬೇರೆ ಶರೀರದಲ್ಲಿ ಸೇರ್ಕೊಳ್ಳೋದಿದೆ. ಈ ಸತ್ತೋಗಿರೋ ನಾಯಿ ಇಂಥವೆಲ್ಲ ಸೇರ್ಕೋಬೋದು. ಇದಕ್ಕೆ ಪರಕಾಯಿ ಪ್ರವೇಶ, ಬೇರೆ ಒಂದು ಶರೀರದಲ್ಲಿ ಪ್ರವೇಶ ಆಗೋದಕ್ಕೆ. ಇದಕ್ಕೆಲ್ಲ ಏನೇನೋ ಮೆಥಡ್ಸ್ ಇದೆ. ಇವೆಲ್ಲ ಒಂದು ವಿದ್ಯೆ ನೋಡ್ರಿ. ಇಷ್ಟೆಲ್ಲ ಇದೆ ವಿದ್ಯೆಗಳು. ಈಗ ಅವೆಲ್ಲ ಯಾರಿಗೂ ಗೊತ್ತಿಲ್ಲ, ಹೇಳ್ಕೊಡೋರು ಇಲ್ಲ, ಅದು ನಮಗೇನು ಬೇಕಾಗೋದು ಇಲ್ಲ ಅದು. ಹಾಗೆ ಆ ಥರ ಇಲ್ಲಿ ಪ್ರಾಣ ಬಿಟ್ಟೋಗಿದ ತಕ್ಷಣ ಈ ಶರೀರದಲ್ಲಿ ಚೇತನ ಇರೋದಿಲ್ಲ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಅದೇ ಪ್ರಾಣಗಳು ಶ್ರೇಷ್ಠನು ಅಂತ ವಿಷಯ ಸಂವಾದ ನಡೆದಿದೆ. ಯಾವ ವಿಷಯದಲ್ಲಿ ಸಂವಾದ ಎಂಬ ವಿಚಾರವು ಒಂದೊಂದು ಕಡೆಯಲ್ಲಿ ಒಂದೊಂದು ಬಗೆಯಾಗಿರುತ್ತೆ. ಭಾಗಾದಿಗಳನ್ನು ಯಾವ ಕ್ರಮದಲ್ಲಿ ಪರೀಕ್ಷಿಸಲಾಯಿತೆಂಬ ವಿಷಯದಲ್ಲಿಯೂ, ಸಂವಾದದಲ್ಲಿ ಭಾಗವನ್ನು ವಹಿಸಿದ ಭಾಗಾದಿಗಳ ಸಂಖ್ಯೆಯ ವಿಷಯದಲ್ಲಿಯೂ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಿಂದ ವರ್ಣಿಸಿರುತ್ತೆ. ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಕಡೆ ಆ ದೇವತೆಗಳು ಎಷ್ಟೊಂದು ಜನ ಬೇರೆ ಬೇರೆ ಆಗ್ಬೋದು. ಇಲ್ಲಿ ಒಂದು ಕಡೆ 2-3 ಹೇಳಿ ಅಲ್ಲಿ ತುಂಬ ಜನ ಹೇಳಿರ್ಬೋದು. ಹಿಂಗೆಲ್ಲ ಬದಲಾವಣೆ ಆಗ್ತಾ ಇರ್ತದೆ. ಅದೆಲ್ಲ ಇಂಪಾರ್ಟೆಂಟು. ಎಲ್ಲ ಇಂದ್ರಿಯಗಳಿಗೂ ಮುಖ್ಯವಾಗಿ ಪ್ರಾಣನು ಶ್ರೇಷ್ಠನು, ಅವನು ಶುದ್ಧವಾಗಿರ್ತಾನೆ, ಅವನೇ ಈ ಶರೀರಕ್ಕೆ ಕಾರಣ ಅಂತ ಹೇಳೋದಕ್ಕೆ ಹೇಗೆ ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸೋಣ, ಇನ್ನೂ ಒಂದು ಸ್ವಲ್ಪ ಇದೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.